ಎಂಟರ್ಟೈನ್ಮೆಂಟ್ ಚಾನಲ್ಗೆ ಸ್ವಾಗತ. ನಾನು ಸಮೀಕ್ಷಾ ಶಿರ್ಲಾಲು. ಇವತ್ತು ಬಿಗ್ ಬಾಸ್ ಮನೆ ಇದೆ ಸುದ್ದಿ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರೋ ಹುಡುಗಿ ಯಾರು ಗೊತ್ತಾ? ಅದೇ ನೇರ ನುಡಿ, ಆದರೆ ಸಿಕ್ಕಾಪಟ್ಟೆ ಸಿಂಪಲ್. ಹೆಂಗಿದೆ ಯಾಕೆ ಡೈಲಾಗು? ನಾನು ಪಿಯರ್ ಮಾಡಿರೋ ಡೈಲಾಗ್ ಆಯ್ತು ಅಂತ. ಓ, ನಾನು ಅನ್ಕೊಂಡೆ ಇವರೇ ಬರ್ದಿರ್ಬೋದು ಅಂತ. ಇಲ್ಲ, ಸಿಕ್ಕಾಪಟ್ಟೆ ಸಿಂಪಲ್ ಅಂತ ಇಲ್ಲ, ನೇರ ನುಡಿ ನಂದೆ. ಸಿಕ್ಕಾಪಟ್ಟೆ ಸಿಂಪಲ್ ಅವ್ರು ಎಕ್ಸ್ಟ್ರಾ ಆಡ್ ಮಾಡಿಬಿಟ್ಟಿದ್ದಾರೆ, ಅವ್ರಿಗೆ ಅನ್ಸಿದೆ. ಎಸ್, ವೆಲ್ಕಮ್ ಟು ದ ಶೋ. ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ, ಸಗದಾಗಿದ್ದೀನಿ. ವೈಬ್ ಹೇಗಿದೆ? ಚೆನ್ನಾಗಿದೆ. ನಾನು ಎಲ್ಲಾನು ಪಾಸಿಟಿವ್ ಆಗಿ ತಗೊಳ್ಳೋಳು. ನನ್ನ ಮುಖದಲ್ಲಿ ಯಾವ ರಿಗ್ರೆಟ್ ಕಾಣಿಸ್ತಾ ಇಲ್ಲ, ಏನೂ ಕಾಣಿಸ್ತಾ ಇಲ್ಲ ಅಂತ ಅಂದಾಗ ಇಟ್ಸ್ ಅ ಜರ್ನಿ ಅಷ್ಟೇ. ಆ ಜರ್ನಿಲಿ ಸ್ವಲ್ಪ ಬೇಗ ಸ್ಟಾಪ್ ಆಗಿದೆ ಅನ್ನೋದು ಬಿಟ್ಟರೆ ತುಂಬಾ ಡ್ರೀಮ್ಸ್ಗಳಾಗಲಿ ಮೆಮೊರೀಸ್ಗಳಾಗಲಿ, ಅಂದರೆ ಅಲ್ಲಿ ಹೋಗಿ ಇದ್ದಿದ್ದ ಕ್ಷಣಗಳು ಅಲ್ಲಿ ಹೋಗಿ ಇದ್ದ ಮೇಲೇ ಗೊತ್ತಾಗೋದು. ಸೊ ಬ್ಯೂಟಿಫುಲ್ ಮೆಮೊರೀಸ್ ಜೊತೆ ಆಚೆ ಬಂದಿದ್ದೀನಿ ನಾನು. ಖಂಡಿತ ಬಹಳಷ್ಟು ಇಂಟರ್ವ್ಯೂ ಕೊಟ್ಟಿದ್ದೀರಾ, ನನಗೆ ಗೊತ್ತು. ಕೊಟ್ಟು ಇವಾಗ ಯಾವ ಮಾತುಗಳನ್ನು ಆಡಿಲ್ಲಲ್ಲ, ಆ ಮಾತಿಂದ ನಿಮ್ಮ ಮಾತನ್ನು ಪ್ರಾರಂಭ ಮಾಡಿ ಅಂತ. ಇಷ್ಟು ಇಂಟರ್ವ್ಯೂ ನಾನು ಕೊಟ್ಟಿನೂ ಅದೇ ಮಾತುಗಳು ಬರ್ತಾ ಇದೆ ಅಂದಾಗ ನಾನು ಎಲ್ಲೂ ಪ್ಲ್ಯಾನ್ ಮಾಡಿ ಮಾತಾಡ್ತಾ ಇಲ್ಲ, ನಾನು ಎಲ್ಲೂ ಹೇಳಬೇಕಲ್ಲ ಅಂತ ಹೇಳ್ತಾ ಇಲ್ಲ. ಯಾಕಂದರೆ ಪ್ಲ್ಯಾನ್ ಮಾಡಿ ಮಾತಾಡೋರಿಗೆ 2 ನಿಮಿಷನೂ ಮಾತಾಡೋಕ್ಕಾಗಲ್ಲ. ಸೊ ಸಾಕಷ್ಟು ಮಾತಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಮನಸ್ಸಿಂದ ಬರ್ತಾ ಇದೆ ಮಾತುಗಳು. ಇದ್ದಂಗೆ ಹೇಳ್ತಾ ಇದ್ದೀನಿ. ಅದನ್ನು ಯಾರು ಎಷ್ಟು ಜನ ಸ್ವೀಕರಿಸ್ತಾ ಇದ್ದಾರೋ ಅವ್ರವ್ರಿಗೆ ಬಿಟ್ಟಿದ್ದು. ಎಸ್, ಎಲ್ಲರೂ ಮಾತಾಡೋದು ನಿಮ್ಮ ಎಂಟ್ರಿ ಬಗ್ಗೆ. ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗ ನೀವು ಇದ್ಯಾರು ರಿಷಾ ಗೌಡ ಇಷ್ಟು ಫೈರ್ ಆಗಿ ಎಂಟ್ರಿ ಕೊಡ್ತಿದ್ದಾರಲ್ಲ ಅಂತ, ಅದೇ ಫೈರ್ನೆಸ್ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ಬರ್ಬರ್ತಾ ಫೈರ್ ತುಂಬ ತಣ್ಣಗಾಗ್ತಾ ಬಂತು. ಯಾಕೆ? ಎಲ್ಲಿ ನಿಮಗೆ ಅನಿಸಿದೆ? ನಾನು ಒಂದು ವ್ಯಕ್ತಿ ಅಂತ ಅಂದಮೇಲೆ ಎಲ್ಲ ಥರ ಎಮೋಷನ್ಸ್ ಇರುತ್ತೆ. ಯು ಕಾಂಟ್ ಪೋರ್ಟ್ರೇ ಯೋರ್ ಸೆಲ್ಫ್ ಆ್ಯಸ್ ಅ ಸ್ಟ್ರಾಂಗ್ ಆಲ್ವೇಸ್. ಯಾವಾಗ್ತೂ ಯಾವ ಮನುಷ್ಯನೂ ಫೀಲಿಂಗ್ಸ್ ಇಲ್ಲದೆ ಇರೋರು ಇಲ್ಲವೇ ಇಲ್ಲ ಈ ಭೂಮಿ ಮೇಲೆ. ಕೋಪ ಬಂದಾಗ ಕೋಪ ಮಾಡ್ಕೊತಾರೆ, ನಕ್ಕು ಬಂದಾಗ ನಗ್ತಾರೆ, ಅಳು ಬಂದಾಗ ಅಳ್ತಾರೆ, ಬೇಜಾರಾದಾಗ ಕುತ್ಕೊಂಡು ಬೇಜಾರು ಮಾಡ್ಕೊತಾರೆ. ಈ ಮಿಕ್ಸ್ಡ್ ಇಮೋಷನ್ಸ್ ಇರೋನೇ ವ್ಯಕ್ತಿ. ಸೊ ನಾನು ಅಷ್ಟು ಮಿಕ್ಸ್ಡ್ ಎಮೋಷನ್ಸ್ನ ನೀವು ಬಿಗ್ ಬಾಸ್ ಮನೆಯಲ್ಲಿ ನೋಡಿದ್ದೀರಾ ಅಂದರೆ ನಾನು 100% ಜೀವಿಸಿದ್ದೀನಿ ಅಂತ ಅಲ್ವಾ? ಬಿಗ್ ಬಾಸ್ ಮನೆಯಲ್ಲಿ ಎಲ್ಲನೂ ನೋಡಿದ್ದೀರಾ. ನನ್ನ ಕೋಪ ನೋಡಿದ್ದೀರಾ, ನನ್ನ ನಗು ನೋಡಿದ್ದೀರಾ, ನಾನು ಹತ್ತಿದ್ದು ನೋಡಿದ್ದೀರಾ, ನಾನು ಬೇಜಾರು ಮಾಡ್ಕೊಂಡಿರೋದು ನೋಡಿದ್ದೀರಾ, ನನ್ನ ಹಿಂದೆ ಮಾತಾಡಿರೋದು ನೋಡಿದ್ದೀರಾ. ಎವ್ರಿಥಿಂಗ್ ನೋಡಿದ ಮೇಲೆ ಅಷ್ಟು ದಿನಗಳಲ್ಲಿ ಅಷ್ಟು ಫೀಲಿಂಗ್ಸ್ ನೋಡಿದಾಗ ನಾನೆಲ್ಲೂ ಫೇಕ್ ಆಗಿರಲಿಲ್ಲ. ನನ್ನ ಎಮೋಷನ್ಸ್ ಎಲ್ಲನೂ ಯಾವ್ಯಾವ ಟೈಮಲ್ಲಿ ಎಲ್ಲೆಲ್ಲಿ ಬರಬೇಕು ಬಂದಿತ್ತು. ಫೈರ್ ಅಂತ ಏನಕ್ಕೆ ಬರ್ತಾ ಇದೆ ಅಂದರೆ ಮೇ ಬಿ ಎಲ್ಲರಿಗೂ ಬೇಜಾರಿರೋದು ಅಶ್ವಿನಿಯವರೊಬ್ಬರ ಜೊತೆ ಎಲ್ಲರ ಜೊತೆ ಜಗಳ ಆಡ್ಕೊಂಡು ಬಂದವರು ಅಶ್ವಿನಿಯವ್ರ ಜೊತೆ ಜಗಳ ಆಡ್ಕೊಂಡು ಬಂದಿಲ್ವಲ್ಲ ಅನ್ನೋದೊಂದಿತ್ತು. ಬಟ್ ಆ ಥರ ಸಿಚುವೇಶನ್ಸ್ ಬರಲಿಲ್ಲ. ಸೊ ಸುದೀಪ್ ಸರೇ ಹೇಳ್ತಾರೆ, ನೀವು ಬಂದಮೇಲೆ ರಿಷಾ ಬಂದಮೇಲೆ ಅಶ್ವಿನಿಯವ್ರ ಸೌಂಡ್ ಕಡಿಮೆ ಆಗಿದೆ ಅಂತ. ಮೇ ಬಿ ಆ 3 ವಾರ ಅವರು ಯಾವುದೋ ಬೇರೆ ಸ್ಟ್ರಾಟಜಿ ಯೂಸ್ ಮಾಡ್ತಿದ್ರೇನೋ. ನಾನು ಅದನ್ನು ನಂಬಿದೆ. ಬಿಗ್ ಬಾಸ್ ಮನೇಲಿ ನಾನು ನಂಬಿಟ್ಟು ಮೋಸ ಹೋಗಿದ್ದೆ ಜಾಸ್ತಿ ಹೇಳ್ಬೇಕಂತ ಅಂದರೆ. ಅದರಲ್ಲೂ ನಾನು ಫೈರ್ ಬ್ಯಾಕ್ ಆಗಿದ್ದೀನಿ ನನ್ನ ಗೌರವ ಅಂತ ಬಂದಾಗ. ಸೊ ನನಗೆ ಮಂಕ್ ಮಾಡಿದ್ರೂ ಮೋಸ ಮಾಡೋಕ್ಕಾಗಲ್ಲ. ಸೊ ಮೋಸ ಮಾಡಿ ನನ್ನ ಹತ್ರ ಚೆನ್ನಾಗಿರೋಕ್ಕಾಗಲ್ಲ. ಹಾಗಂದ್ರೆ ಯಾವ ನಿಮ್ಮ ಆಟ ನಿಮ್ಮನ್ನು ಮನೆಯಿಂದ ಹೊರಗಡೆ ತರ್ತು ಅಂತ? ಎಸ್, ಸ್ಟಾರ್ಟಿಂಗ್ಗೆ ಹೋದಾಗ್ಲೇ ಆ ಲೈನ್ ಹಾಕಬೇಕಾಗಿತ್ತು. ನಾನು ಒಂದು ಲೈನ್ ಡ್ರಾ ಮಾಡಿದಿದ್ರೆ ಯಾವತ್ತೂ ಅದು ನನಗೆ ಉಲ್ಟಾ ಹೊಡಿತಾ ಇರಲಿಲ್ಲ. ಆ ಲೈನ್ ಸಲಿಗೆ ಕೊಟ್ಟಿದ್ದೆ ನನಗೆ ಮುಳ್ಳಾಯಿತು. ಎಲ್ಲರಿಗೂ, ಎವ್ರಿ ಒನ್. ಈಗ ಗಿಲ್ಲಿ ನನ್ನ ಫ್ರೆಂಡೇ, ಇವತ್ತಿಗೂ ಹೇಳ್ತೀನಿ ಗಿಲ್ಲಿ ನನ್ನ ಫ್ರೆಂಡು ಅಂತ ಹೇಳಿಬಿಟ್ಟು. ಆ ಸಲಿಗೆ ಬೇರೆಯವ್ರಿಗೂ ಎಲ್ಲರಿಗೂ ಕೊಟ್ಟೆ. ಆ ಸಲಿಗೆ ಎಷ್ಟು ಮಟ್ಟಿಗೆ ದುರುಪಯೋಗ ಪಡ್ಕೊಂಡ್ರು ಅಂದರೆ ನನ್ನ ಹಿಂದೆ ಮಾತಾಡಿದ್ದೆ ಜಾಸ್ತಿ. ಯಾರಿಗೂ ನಾನು ಬಂದು ನನ್ನ ಮುಂದೆ ಮಾತಾಡೋ ಧೈರ್ಯನೇ ಮಾಡಲಿಲ್ಲ. ನನಗೆ ಗೊತ್ತೇ ಇಲ್ಲ ನಾನು ವಾಕ್ ಮಾಡ್ತಾಯಿದ್ದೀನಿ ನಕ್ಕೊಂಡು ಅಂತ ಅಂದಾಗ ನನ್ನ ಹಿಂದೆ ಇಷ್ಟು ಮಾತಾಡ್ತಿದ್ದಾರೆ ಅಂತ. ಕೊಡಬಾರ್ದಿತ್ತೇನೋ ಆ ಸಲಿಗೆ, ಕೊಟ್ಟಿದ್ದಕ್ಕೆ ಅಷ್ಟು ಮಾತಾಡಿದ್ದಾರೆ ಅಂತ. ನಿಮಗೆ ಹೊರಗಡೆ ಬಂದ ಮೇಲೆ ಮನೆ ಒಳಗಡೆ ಏನು ಒಪಿನಿಯನ್ ಇತ್ತು? ಚೇಂಜ್ ಆಯಿತು ಏನು? ಹೊರಗಡೆನೂ ಒಪಿನಿಯನ್ ಸೇಮೇ ಇತ್ತು. ಒಬ್ಬಳೇ ಆಟಾಡ್ತಿದ್ದೆ, ಒಬ್ಬಳೇ ಜೀವಿಸ್ತಿದ್ದೆ. ಹೊರಗಡೆ ಬಂದಾಗ ನೋಡಿದ್ರೂ ಹಾಗೆ ಕಾಣಿಸ್ತಾ ಇದೆ. ಒಬ್ಬಳೇ ಆಟಾಡಿದ್ಕೆ ಅಲ್ವಾ ಹಿಂದ್ಗಡೆ ಮಾತಾಡಿದ್ದು ಅಷ್ಟು ಅಂತ ಹೇಳಿ. ಒಟ್ನಲ್ಲಿ ರೀಸನ್ ಬಗ್ಗೆ ಮಾತಾಡಿದೆ, ಅವ್ರಿಗೆ ಟಾಪಿಕ್ ಇರ್ತಾ ಇರಲಿಲ್ಲ. ಅದು ಎಸ್ಪೆಷಲಿ ನಾನು ಓಡಾಡ್ತಾ ಇದ್ದರೆ ನನ್ನ ಬಗ್ಗೆ ಖಂಡಿತವಾಗ್ಲೂ ಬರಲೇಬೇಕಿತ್ತು. ಎಷ್ಟೊಂದು ಜನದ ಎಕ್ಸ್ಪೀರಿಯೆನ್ಸ್ ನಾನು ನೋಡಿದ್ದೀನಿ. ಅವ್ರದೆಲ್ಲ ಮನೇಲಿ ಎಕ್ಸ್ಪ್ರೆಷನ್ಸ್ಗಳು ಹಿಂಗೆ ಕೊಡ್ತಾಯಿದ್ರು, ಹಿಂಗೆ ಅಂತ. ಖುಷಿನೇ ಮಾಡಿದ್ದೀನ. ನಿಮ್ಮ ಮನೆಯಿಂದ ಹೊರಗಡೆ ಬರಬೇಕಾದ್ರೂ ಅಪ್ಪ ಇವಳು ಹೋದ್ಲಲ್ಲ ಅಂತ ಅಂದಿರೋರೇ ಜಾಸ್ತಿ. ಹಂಗೆ ಅಂದಿದ್ದಾರೆ ಅಂತ ಅಂದರೆ ನಾನು ಏನು ಇರಬೇಕಾಗಿದ್ದು, ಏನು ಮಾಡಬೇಕಾಗಿರೋದು ಮಾಡಿದ್ದೀನಿ. ಪಾಪ ಅವ್ರಿಗೆ ಮುಂದಿನ ದಿನಗಳಲ್ಲಿ ಇವಳು ಸಹವಾಸ ಬೇಡ ಅಂತ ಖುಷಿ ಪಟ್ಟಿರ್ತಾರೆ ಅನ್ನೋದು ಬಿಟ್ಟರೆ ಹೊಟ್ಟೋಗ್ಬಿಟ್ಲಲ್ಲ ಅಂತ ಅಂದೋರು ತುಂಬ ಕಡಿಮೆ. ಆ ಥರ ಸಂಬಂಧ ಬೆಳೆಸ್ತೋರು ತುಂಬ ಕಡಿಮೆ ನನ್ನ ಜೊತೆ.
ಅದೆಲ್ಲೋ ಬೇಜಾರಿದೆ ಅಷ್ಟೇ. ಅಂದರೆ ನಿಮ್ಗೆ ಅದು ಅಲ್ಲೇ ಐಡಿಯಾ ಇತ್ತಾ ಅಂತ? ಯಾಕಂದರೆ ನೀವು ಮನೆಯಿಂದ ಹೊರಗಡೆ ಬರೋವಾಗಲೂ ಯಾರ ಜೊತೆನೂ ಮಾತಾಡಿಲ್ಲ, ತುಂಬ ನೀವು ವೇದಿಕೆಗೆ ಬಂದಾಗ ತುಂಬ ಖುಷಿಯಲ್ಲೇ ಇದ್ರಿ. ಯಾಕಂದರೆ ನೀವು ಒಂದು ಮಾತನ್ನು ಅಲ್ಲೇ ಹೇಳಿದ್ರಿ ವೇದಿಕೆ ಮೇಲೆ, ನಾನು ಮನೆಗೆ ಒಳಗಡೆ ಹೋಗುವಾಗಲೂ ಖುಷಿಯಲ್ಲೇ ಹೋಗಿದ್ದೀನಿ, ಹೊರಗಡೆ ಬರುವಾಗಲೂ ಸೇಮ್ ಫೀಲಿಂಗಲ್ಲೇ ನಾನು ಬರ್ತೀನಿ ಅಂತ. ಬಟ್ ಮನೇಲಿ ಯಾರ ಜೊತೆನೂ ಮಾತಾಡಿಲ್ಲ, ಸೀದಾ ಬಂದುಬಿಟ್ರಿ ನೀವು. ಬಿಕಾಸ್ 35 ಡೇಸ್ ಆಫ್ ಮೈ ಜರ್ನಿ, ಆಲ್ಮೋಸ್ಟ್ ನಾನು ಬಿಗ್ ಬಾಸ್ ಮನೇಲಿ 35 ದಿನ ಇದ್ದೆ. ಸೊ 35 ಡೇಸ್ ಆಲ್ ಅಲೋನ್ ಆಗೇ ಇದ್ದಿದ್ದು, ನಾನು ಸಿಂಗಲ್ ಆಗೇ ಇದ್ದೆ. ಮೇಲ್ನೋಟಕ್ಕೆ ಕೂತ್ಕೊಂಡು ಮಾತಾಡಲೇಬೇಕು, ಯಾಕಂದರೆ ಒಬ್ಬಳೇ ಎಷ್ಟೊತ್ತು ಅಂತ ಇರ್ತೀರಾ. ಬಟ್ ಎಲ್ಲೋ ನನಗೆ ಕಾಡ್ತಾ ಇತ್ತು, ಯಾರೂ ಇಲ್ವಾ ನನಗೋಸ್ಕರ ಒಬ್ಬರು ಪರ್ಸನ್ ಇಲ್ವಾ ಅನ್ನೋದು ಕಾಡ್ತಾ ಇತ್ತು. ಬಟ್ ಬೇಕಾಗೂ ಇಲ್ಲ ಅಂತ ಅನ್ನಿಸ್ತು. ಬಟ್ ಸೀರಿಯಸ್ಲಿ ನಾನು ಇಲ್ಲಿ ಸ್ಟ್ರಾಂಗ್ ಆಗಿದ್ದಕ್ಕೆ 35 ಡೇಸ್ ಐ ಹ್ಯಾವ್ ಸರ್ವೈವ್ಡ್ ದೇರ್ ಇನ್ ಅ ಸ್ಟ್ರಾಂಗ್ ವೇ. ವೀಕ್ ಆಗಿದ್ದರೆ ತುಂಬ ಕಷ್ಟ ಆಗ್ತಾಯಿದೆ. ಈಗ ಜಾನ್ವಿ ಹೇಳ್ತಾರೆ ನೋಡಿ, ಅಶ್ವಿನಿ ನನಗೆ ಬೇಕು ಮಾತಾಡೋದಕ್ಕೆ, ಯಾಕಂದರೆ ನಮಗೊಂದು ಎಮೋಷ್ನಲಿ ಸಪೋರ್ಟ್ ಯಾರಾದರೂ ಒಬ್ಬರು ಇರಲೇಬೇಕು ಅಂತ. ಈವನ್ ಅದಕ್ಕೋಸ್ಕರ ಒಬ್ಬೊಬ್ಬರು ಇಬ್ಬಿಬ್ಬರು ಗ್ರೂಪ್ ಆಗಿ ಎಮೋಷ್ನಲ್ ಸಪೋರ್ಟಿಗೋಸ್ಕರ ಹೇಳ್ತಾರೆ, ಗ್ರೂಪ್ ಅಂತಲೂ ಹೇಳ್ಬೋದು. ಬಟ್ ಆ ರೀತಿ ನಿಮಗೆ ಸಪೋರ್ಟ್ ಯಾರಾದರೂ ಇದ್ದಿಲ್ಲ ಅನ್ನೋದು ನೀವು ಹೇಳ್ತಿರೋದು. ಬಟ್ ಆ ಥರ ಮಾಡಬೇಕು ಅಂತ ಹೆಂಗೆ ಅನಿಸ್ತಾ ಇತ್ತು? ಯಾವ ಮೂಮೆಂಟಲ್ಲಿ ನಿಮ್ಗೆ ಅನಿಸ್ತಾ ಇತ್ತು? ನಾನು ಎಮೋಷನ್ ಸಪೋರ್ಟ್ ಅಂತ ಕೊಟ್ಟರೆ ಅದು ನಾಟಕೀಯ ಅಂತ ಅಂದ್ಕೊಂಡವರೇ ಜಾಸ್ತಿ ಮನೆ ಒಳಗಡೆ. ನನಗೆ ಗೊತ್ತಾದ ಮೇಲೆ ಅವ್ರುಗಳಂಗೆ ಥಿಂಕ್ ಮಾಡ್ತಾರೆ ಅಂತ. ಸೊ ನನ್ನ ಎಮೋಷ್ನಲ್ ಸಪೋರ್ಟ್ಗೆ ವ್ಯಾಲ್ಯೂ ಇಲ್ವಾ? ನನ್ನ ಎಮೋಷನ್ಸ್ಗೆ ವ್ಯಾಲ್ಯೂ ಇಲ್ವಾ? ನಾನು ಹೋಗಿ ಯಾರ ಹತ್ರ ಆದರೂ ಕುತ್ಕೊಂಡು ಅಳ್ತಾ ಇದ್ದರೆ, ಬರೀ ಡವ್ ಮಾಡ್ತಾ ಇದ್ದಾಳೆ ಇವಳು ಕಂಟೆಂಟ್ಗೆ ಅಂದ್ಕೊಂಡ್ಬಿಟ್ರೆ ನನ್ನ ಎಮೋಷನ್ಸ್ಗೆ ವ್ಯಾಲ್ಯೂ ಏನು ಬೇಕು? ನಾನು ಮುಂದಿನ ದಿನಗಳಲ್ಲಿ ಮೇ ಬಿ ಯಾವುದಾದ್ರೂ ಒಂದು ಕ್ಯಾಮ್ರಾ ಬೇಕಾದ್ರೆ ಟೆಲಿಕಾಸ್ಟೇ ಮಾಡಬೇಡಿ, ನಾನು ನಿಮ್ಮ ಹತ್ರ ಹೇಳ್ಕೊಳ್ತೀನಿ ಅನ್ನೋದು ಮಟ್ಟಿಗೆ ಹೋಗ್ಬಿಡ್ತಿದ್ನೇನೋ. ಅಷ್ಟು ಮಟ್ಟಿಗೆ ಆಗಿದ್ದು ನಿಜ ಮನೆ ಒಳಗಡೆ. ಬಟ್ ಸ್ಟಿಲ್ ಅಕ್ಸೆಪ್ಟೇಬಲ್. ನಾವು ಹತ್ರೂ ಯಾರಿಗೂ ಕಾಣಿಸ್ತಿರಂಗೆ ಹತ್ಬೇಕಂತೆ. ಎಲ್ಲರೂ ಕಾಣಿಸ್ಕೊಂಡಂಗೆ ಅಳ್ತಿದ್ರೆ ವೀಕ್ನೆಸ್ ಬಿಟ್ಕೊಟ್ಬಿಟ್ಟಂಗಂತೆ. ಅದಕ್ಕೆ ಯಾರಿಗೂ ನಾನು ಎಮೋಷ್ನಲಾಗಿ ಕನೆಕ್ಟೇ ಆಗಲಿಲ್ಲ. ಆದರೆ ಏನು ಗೊತ್ತಾ, ಇಷ್ಟು ವಾರ ನೀವು ಆಡ್ಕೊಂಡು ಬಂದಿದ್ರಲ್ಲ, ಈ ವಾರ ತುಂಬ ವಿಭಿನ್ನವಾಗಿ ನೀವು ಕಾಣಿಸ್ಕೊಂಡ್ರಿ, ತುಂಬ ಸ್ಟ್ರಾಂಗಾಗಿ ಕಾಣಿಸ್ಕೊಂಡ್ರಿ. ಬಟ್ ಆ ಸ್ಟ್ರಾಂಗಾಗಿ ಕಾಣಿಸ್ಕೊಂಡ ವೀಕೆ ಹೊರಗಡೆ ಬಂದ್ರಿ. ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಜನರು ಸಪೋರ್ಟ್ ಅಂತೂ ಹೊರಗಡೆ ಚೆನ್ನಾಗಿದೆ. ನಾನು ಅದೇ ಥರ ಗೇಮ್ ಅಂತಲೂ ಪ್ಲ್ಯಾನ್ ಮಾಡಿದ್ದೆ. ಯಾಕಂದರೆ ಮುಂದಿನ ದಿನಗಳಲ್ಲೂ ನಾನು ಸ್ಟ್ರಾಂಗ್ ಆಗೇ ಇರಬೇಕು. ಯಾರು ನಿಂತ್ಕೊಳ್ಳದೆ ಇರಲಿ, ನನಗೋಸ್ಕರ ನಾನು ಆಡಬೇಕು ಅಂತ ಡಿಸೈಡ್ ಮಾಡಿದ್ದೆ. ಬಟ್ ಎಲ್ಲಿ ಏನು ಯಾಕೆ ಅಂತ ನನಗೆ ನಿಜವಾಗ್ಲೂ ಅರ್ಥನೇ ಆಗ್ತಾ ಇಲ್ಲ. ವೈ ಇಟ್ ವೆಂಟ್ ರಾಂಗ್ ಅಂತ ಹೇಳಿ. ಇನ್ನೂ ಥಿಂಕಿಂಗ್ ಜಾಸ್ತಿ ಮಾಡಿದ್ರೆ ಬೇಡ, ದೇವರು ಡಿಸೈಡ್ ಮಾಡಿದ್ದ ಅನ್ಸುತ್ತೆ ಅಂದ್ಬಿಟ್ಟು ಸ್ವೀಕರಿಸತ್ತು ಸ್ಟಾರ್ಟ್ ಮಾಡಿಬಿಟ್ಟೆ. ನೀವು ಹೊರಗಡೆ ಬಂದಾಗ ರಾಶಿಕಾ ಫೈನಲಲ್ಲಿ ಇರಬೇಕು ಅಂತ, ಫಿನಾಲೆಯಲ್ಲಿ ಇರಬೇಕು ಅಂತ ನೀವು ಹೇಳಿರ್ತೀರಾ. ಅಂದರೆ ನಮ್ಗೆ ಅನ್ಸುತ್ತೆ ರಾಶಿಕಾ ಅಷ್ಟು ಬೆಸ್ಟ್ ಫ್ರೆಂಡ್ ಹೇಗಾದರೂ ರಿಷಾಗೆ ಅನ್ನೋದು. ಆಮೇಲೆ ಹೊರಗಡೆ ಬಂದಮೇಲೆ ನಿಮ್ಮ ಒಪಿನಿಯನ್ ಕಂಪ್ಲೀಟ್ ಚೇಂಜ್ ಇದೆ ಈಗ ರಾಶಿಕಾ ಬಗ್ಗೆ. ಏನು ಇದು ವಿಚಾರ ಅಂತ ನನಗೆ ಬಂದಷ್ಟೇ ಫಸ್ಟು ಜಿಯೋ ಹಾಟ್ಸ್ಟಾರಲ್ಲಿ ಇಂಟರ್ವ್ಯೂ ಆಗುತ್ತೆ. ಅಂದರೆ ಹೊರಗಡೆ ಏನೂ ನೋಡ್ದೇನೆ ನಾವು ಏನು ನಡೆದಿದೆ ಏನಿಲ್ಲ ಅಂತಷ್ಟೇ ಎಂಟ್ರಿ ಎಕ್ಸಿಟ್ ಆಗ್ತಿದ್ದಂಗೆ ಸ್ಟೇಜಿಂದ ಫಸ್ಟು ನಾವು ಕೊಡೋದೇ ಜಿಯೋ ಹಾಟ್ಸ್ಟಾರ್ಗೆ. ಅಲ್ಲಿ ನನ್ನ ಫ್ರೆಂಡ್ ಇರಲಿ ಅನ್ನೋ ಆಸೆಯಲ್ಲಿ ನಾನು ಹೇಳಿದ್ದೆ, ಟಾಪ್ 5 ಇರಲಿ ಅವಳು ಅಂತ. ಗೆಲ್ತಾಳೋ ಗೆಲ್ತಾಳೆ ಅಂದಾಗ ನಾನು ತೊಗೊಂಡಿಲ್ಲ. ಯಾಕಂದರೆ ಅದೊಂಥರ ಫಾಲ್ ಅಲಿಗೇಷನ್ ಹಾಕ್ದಂಗೆ ಆಗುತ್ತೆ. ಅವಳ ಶ್ರಮ ಹೊರಗಡೆ ಬಂದ ಮೇಲೆ ನಾನು ಕೆಲವು ಎಪಿಸೋಡ್ಸ್ಗಳು ನನಗೆ ಇಂಟೆನ್ಷನಲಿ ನನ್ನ ಸುತ್ತಮುತ್ತ ಇದ್ದವ್ರು ತೋರಿಸಿದ ಮೇಲೆ, ಯಾಕಂದರೆ ನನ್ನ ಜೊತೆ ಇರೋರಿಗೆ ನನ್ನ ಬಗ್ಗೆ ಗೊತ್ತು, ನನ್ನ ಮನೇಲಿರೋರಿಗೆ ನಾನು ನಂಬಿದ್ರೆ ಒಂದು ವ್ಯಕ್ತಿನ ನಾನು ಯಾವ ಥರ ನಂಬ್ತೀನಿ ಅಂತ. ಇಂಟೆನ್ಷನಲಿ ರಾಶಿಕನ ಬಗ್ಗೆನೇ ಹೈಲೈಟಾಗಿ ತೋರಿಸಿದಾಗ ನನಗನ್ಸಿದ್ದು ನನಗೆ ದ್ರೋಹ ಆಯಿತು ಅಂತ. ನಾನು ಅಂದ್ಕೊಂಡಿದ್ದ ಫ್ರೆಂಡ್ಶಿಪ್ಪು ನನಗೆ ಸಿಗಲಿಲ್ಲ ಆ ಫ್ರೆಂಡ್ಶಿಪ್. ಯಾಕಂದರೆ ಫ್ರೆಂಡ್ಸ್ ಅಂತ ಅಂದರೆ ಯಾವತ್ತೂ ನಿಂತ್ಕೊಳ್ಬೇಕು ಆ ಫ್ರೆಂಡ್ಶಿಪ್ಗೆ. ಆ ಜಾಗದಲ್ಲಿ, ಆ ಲೆಟರ್ ಕೊಡೋ ಜಾಗದಲ್ಲಿ ಮೇ ಬಿ ರಾಶಿಕಾ ಯಾರನ್ನ ಬಿಟ್ಟು ರಾಶಿಕಾ ಇದ್ದಿದ್ರು ಅವಳಿಗೋಸ್ಕರ ನಾನು ತ್ಯಾಗ ಮಾಡ್ತಿದ್ನೇನೋ. ಯಾಕಂದರೆ ಎಷ್ಟೊಂದು ಸತಿ ನನ್ನ ಫ್ರೆಂಡು ರಾಶಿಕಾ ಕ್ಯಾಪ್ಟನ್ ಆಗಲಿ ಅದು ನಾನು ತೊಗೊಂಡಿದ್ದೀನಿ. ಬಟ್ ಎಲ್ಲೋ ನಾನು ಸೂರಜ್ ಅಂತ ಬಂದಾಗ ಅಥವಾ ನನ್ನ ಅಂತ ಬಂದಾಗ ಅವಳು ಎಷ್ಟು ಉಳಿಸ್ಕೊಳ್ತಾ ಇದ್ಲು ಮನೆಯಲ್ಲಿ ಅಂತ ನಾನು ಒಂಥರ ಹೊರಗಡೆ ಬಂದು ನನಗೆ ಅವಳಿಗೆ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡಬೇಕಾ ಅಂತ ಫೀಲ್ ಆಗ್ತಾ ಇದೆ. ನಾನು ಆ ಥರ ಒಂದು ಸತಿ ಮೋಸ ಹೋದರೆ ಆ ಫ್ರೆಂಡ್ಶಿಪ್ನ ನಾನು ಮತ್ತೆ ತೊಗೊಳ್ಳಲ್ಲ. ಫ್ರೆಂಡ್ಸ್ ಅಂದವ್ರು ಹೆಂಗಿರಬೇಕು ಅಂದರೆ ಅದಕ್ಕೊಂದು ಅರ್ಥ ಇದೆ ಫ್ರೆಂಡ್ಸ್ಗೆ. ಬರೀ ಸುಕ್ಕು ಕಾಲದಲ್ಲಿ ಚೆನ್ನಾಗಿ ನಕ್ಕೊಂಡು ಇದ್ಬಿಟ್ರೆ, ಏನೋ ಹೇಳ್ತಾರಲ್ಲ ಒಂದು ಮಾತಿದೆ, ದುಡ್ಡಿದ್ದಾಗ ಎಲ್ಲ ಫ್ರೆಂಡ್ಸು, ದುಡ್ಡು ಇಲ್ದಿದ್ದಾಗ ನಿಂತ್ಕೊತಾನಲ್ಲ ಅವನೇ ಫ್ರೆಂಡು ನಿಜವಾದ್ದು ಅಂತ ಹೇಳ್ದಂಗೆ. ಬರೀ ಒಳ್ಳೆಯದು ಮುಂದ್ಗಡೆ ಮಾತಾಡೋದಲ್ಲ, ನಾನು ಹಿಂದೇನೂ ಮಾತಾಡದೆ ಇರೋದು ರಿಯಲ್ ಫ್ರೆಂಡು. ಹಂಗೆ ಹೋಲಿಸ್ಕೊಂಡ್ರೆ ಇವತ್ತು ಓಪನಾಗಿ ಹೇಳ್ತೀನಿ, ಗಿಲ್ಲಿನೇ ನನ್ನ ರಿಯಲ್ ಫ್ರೆಂಡ್ ಅನಿಸುತ್ತೆ. ಯಾಕಂದರೆ ಹೊಡೆದಂಗೆ ಮೊಕ್ಕದ ಮುಂದೆನೇ ಹೇಳ್ತಾ ಇದ್ದ, ನಾನು ಹಿಂದೆ ಎಲ್ಲೂ ಮಾತಾಡಿಲ್ಲ, ನಾನೇ ಅರ್ಥ ಮಾಡ್ಕೊಳ್ಲಿಲ್ಲ ಹುಡುಗನ ಅಂತ ಫೀಲ್ ಆಗುತ್ತೆ. ಬಟ್ ಇನ್ನೆಲ್ಲರೂ ಮಾತಾಡಿದ್ದಾರೆ, ಎವ್ರಿ ಒನ್, ಅವನೊಬ್ಬನ ಬಿಟ್ಟರೆ ಇನ್ನೆಲ್ಲರೂ ನನ್ನ ಹಿಂದೆ ಮಾತಾಡಿದ್ದಾರೆ.
ಸೊ ಯಾವ ರೀತಿ ಇದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಬೇಕು ನಂಗೆ ಅರ್ಥನೇ ಆಗ್ತಿಲ್ಲ. ಅದೇ ನೀವು ಮತ್ತೆ ರಾಶಿಕಾ ಒಂದ್ಸಲ ಕೂತ್ಕೊಂಡು ಡಿಸ್ಕಸ್ ಮಾಡ್ತೀರಾ, ಅದಕ್ಕೆ ಒಂದ್ಸಲ ನೀವು ಬೈಗುಳ ಕೂಡ ಕೇಳಿಸ್ಕೋತೀರಾ ಸುದೀಪ್ ಸರ್ ಜೊತೆಗೆ ಧ್ರುವಂತ್ ಬಗ್ಗೆ ಮಾತಾಡುವಾಗ. ಬಟ್ ನೀವು ಡಿಸ್ಕಸ್ ಮಾಡುವಾಗ ಅವ್ರು ಹೇಳ್ತಾರೆ ನೀನು ಒಂದು ಲವ್ ಟ್ರ್ಯಾಕ್ ಸ್ಟಾರ್ಟ್ ಮಾಡು ಅಂತ ರಾಶಿಕಾ ಹೇಳ್ತಾರೆ. ಹಾಗಂದ್ರೆ ಅವರು ಈ ನನ್ಗೆ ಅನ್ಸೋದು ಆಡಿಯನ್ಸ್ ಪ್ರಶ್ನೆ ಇದೆ, ಅವ್ರು ಹಂಗಂದ್ರೆ ಬೇಕು ಅಂತಲೇ ಲವ್ ಟ್ರ್ಯಾಕ್ ಓಪನ್ ಮಾಡಿದ್ದಾರೆ, ಇದ್ರ ಬಗ್ಗೆ ರಿಷಾ ಅವರ ಅಭಿಪ್ರಾಯ. ಸ್ಟಾರ್ಟಿಂಗು ನನಗೂ ಅನಿಸ್ತು ವಿಯರ್ಡ್ ಅಂತ, ಅಂದರೆ ಯಾರಿಗೆ 2 ವಾರಕ್ಕೆ 2 ಫೀಲಿಂಗ್ಸ್ ಬಂದ್ಬಿಡುತ್ತೆ ಅನ್ನೋದು ನನಗಿತ್ತು. ಬಟ್ ಅದು ಫ್ರೆಂಡ್ಶಿಪ್ಪು ಆಗಿರ್ಬೋದು. ಅವ್ರು ಬಂದಮೇಲೆ ಅವ್ರಿಗೇನೆ ಅದು ಕೇಳಿದ್ರೆ ಈಸಿ ಆಗುತ್ತೆ ಕ್ವೆಶನ್, ಯಾಕಂದರೆ ನಾವೇನೋ ಒಂದು ಫಾಲ್ ಎಲಿಗೇಷನ್ ಹಾಕಿ ಅವ್ರ ಕ್ಯಾರೆಕ್ಟರ್ ಬಗ್ಗೆ ನಾವು ಮಾತಾಡ್ದಂಗೆ ಆಗುತ್ತೆ, ಅದು ಬೇಡ. ಬಟ್ ಒಂದು ಸಲಿಗೆ ಇದ್ದಿದ್ದು ನಿಜ, ಒಂದು ಕ್ಲೋಸ್ ಕನೆಕ್ಷನ್ ಇದ್ದಿದ್ದು ನಿಜ, ಯಾಕಂದರೆ ನಾನು ಅದನ್ನು ಕ್ಲೋಸಾಗಿ ಅಬ್ಸರ್ವ್ ಮಾಡಿದ್ದೀನಿ. ಅದನ್ನು ನಾನು ಡೈರೆಕ್ಟಾಗಿ ಹೇಳಕ್ಕೆ ಹೋದಾಗ್ಲೂ ಅವಳು ಒಫೆಂಡ್ ಆದಳು. ಸೊ ಅವಳಿಗೆ ಪ್ರಾಬ್ಲಮ್ ಇಲ್ಲ ಅಂತ ಅಂದಾಗ ನನಗೆ ಇಶ್ಯೂ ಇಲ್ಲ. ಬಟ್ ಅಲ್ಲಿ ಕುತ್ಕೊಂಡು ನೀನು ಲವ್ ಮಾಡು, ನೀನು ಒಂದು ಲವ್ ಆ್ಯಂಗಲ್ ಶುರು ಮಾಡು ಅಂದಾಗ ನನಗೆ ಅಶ್ವಿನಿ ಅನ್ನೋ ಪವರ್ ಕಾರ್ಡ್ ಬೇಡ, ಗಿಲ್ಲಿ ಅನ್ನೋ ಪವರ್ ಕಾರ್ಡೇ ಬೇಡ ಅಂತ ನಿಂತ್ಕೊಂಡವಳಿಗೆ ಲವ್ ಕಾರ್ಡ್ ಅನ್ನೋದು ಏನಿಗೆ ಬೇಕು ಅಂತ ನಿಂತ್ಕೊಂಡೆ. ಸೊ ನನಗೆ ನೆಸಸರಿ ಇರಲಿಲ್ಲ, ಯಾಕಂದರೆ ನಾನು ಅಶ್ವಿನಿಯವ್ರ ಜೊತೆ ಕ್ಲೋಸ್ ಆಗಿದ್ದರೆ ನಿಂಗೆ ಅಶ್ವಿನಿಯವ್ರ ಪವರ್ ಕಾರ್ಡ್ ಬೇಕಾ ಅಂತ ಇತ್ತು. ಗಿಲ್ಲಿಯವ್ರ ಜೊತೆ ಕ್ಲೋಸ್ ಆಗಿದ್ದರೆ ನಿಂಗೆ ಗಿಲ್ಲಿ ಪವರ್ ಕಾರ್ಡ್ ಬೇಕಾ? ರಿಷಾ ಯಾರ ಜೊತೆ ಇದ್ಲು? ಮಿಕ್ಸ್ಡಾಗಿ ನೋಡಿದ್ದೀರಾ. ನಾನು ಈಗ ಅಶ್ವಿನಿ ಒಬ್ಬರ ಜೊತೆನೇ ಇರಲಿಲ್ಲ, ಗಿಲ್ಲಿ ಜೊತೆನೂ ಕೂತ್ಕೊಂಡು ನಕ್ಕಿದ್ದೀನಿ, ಎಲ್ಲರ ಜೊತೆ ಇದ್ದಿದ್ದು ನೋಡಿದ್ದೀರಾ. ಸೊ ನಾನು ಹೋದೆ ಒಬ್ಬಳೇ ಬಂದೆ. ಹೇಳಿದ್ನಲ್ವಾ, ನಂಬಿಕೆ ಇಟ್ಟಿದ್ದೆ, ಯಾರಿಗೂ ನಾನು ಮುಂದೆ ಮಾತಾಡೋ ಧೈರ್ಯ ಇರಲಿಲ್ಲ. ನಾನು ಎಪಿಸೋಡ್ಗಳು ನೋಡಿದ್ರೆ ಎಲ್ಲ ನಾನು ಹಿಂದೆ ಮಾತಾಡಿರೋರೇ ಜಾಸ್ತಿ, ನಾನು ಮುಂದೆ ಮಾತಾಡೋ ಧೈರ್ಯ ಇರಲಿಲ್ಲ. ಮುಂದೆ ಮಾತಾಡಿದಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು. ಸೊ ಪ್ರೌಡ್ ಫೀಲ್ ಮಾಡ್ಕೊಳ್ಬೇಕು, ಅವ್ರು ನೋಡಿ ನಗಬೇಕು, ನನಗೆ ನಿಜ ಅರ್ಥ ಆಗ್ತಿಲ್ಲ. ಹಾಗಂದ್ರೆ ಈಗ ಜಾನ್ವಿ ಡಾಮಿನೇಟಿಂಗ ಅಥವಾ ಅಶ್ವಿನಿ ಡಾಮಿನೇಟಿಂಗ್? ಓಕೆ ಯೂಸ್ ಮಾಡ್ಕೊಳ್ತಿರೋದು ಈಗ ಅಶ್ವಿನಿ ಅವ್ರನ್ನ ಯೂಸ್ ಮಾಡ್ಕೊತಾರ ಜಾನ್ವಿ. ಜಾನ್ವಿನ ಯೂಸ್ ಮಾಡ್ಕೊತಿಲ್ಲ, ಜಾನ್ವಿ ಚೆನ್ನಾಗಿ ಯೂಸ್ ಮಾಡ್ಕೊತಾ ಇದಾರೆ. ಬಟ್ ಹೊರಗಡೆ ಹೆಂಗೆ ಅನ್ಸುತ್ತೆ ಅಂದರೆ ಅಶ್ವಿನಿ ಯಾಕೆ ಹಿಂಗೆ ಆಡ್ತಾರೆ, ಯಾಕೆ ಎಷ್ಟು ಸಮ್ಟೈಮ್ಸ್ ರೂಡ್ ಬಿಹೇವಿಯರ್ ಮಾಡ್ತಾರೆ. ಈಗ ಆಸ್ ಅ ಆಡಿಯನ್ಸ್ ನಾವು ನೋಡುವಾಗ ನಮ್ಗೆ ಅನ್ಸುತ್ತೆ ಯಾಕೆ ಹಿಂಗೆ ಇರುತ್ತೆ ಮನೆಯಲ್ಲಿ, ಸುಮ್ಮನೆ ಜಗಳ ಆಗುತ್ತಾ, ಏನು ಕತೆ ಅನ್ನೋದು ನಮಗೆ ಕ್ಯೂರಿಯಾಸಿಟಿ. ಏನಿದು ದ ಇಶ್ಯೂ ಇಸ್ ಮೇ ಬಿ ನನಗೆ ಅವ್ರನ್ನ ಅರ್ಥ ಮಾಡ್ಕೊಂಡಂಗೆ, ಅಂದರೆ ನಾನು ಒಂದು ಸ್ವಲ್ಪ ಸೇಮ್ ನೇಚರ್ ನಾನು ಹೇಳಬಲ್ಲೆ, ಅವ್ರದ್ದು ನಂದು ಸೇಮ್ ನೇಚರ್ ಇದೆ. ಅಂದರೆ ಟ್ರಿಗರ್ ಪಾಯಿಂಟ್ ಅಂತ ಬಂದರೆ ಸೇಮ್ ಕೈಂಡ್ ಆಫ್ ಟ್ರಿಗರ್ ಪಾಯಿಂಟ್ ಅಷ್ಟೇ. ನಾನು ಹೇಳ್ತೀನಲ್ಲ, ನನಗೆ ಗೊತ್ತಿರೋಂಗೆ ಮೇ ಬಿ ರಾಂಗ್ ಇಲ್ಲ ನಾನು. ಅಶ್ವಿನಿಯವ್ರು ಯಾವತ್ತಾರೋ ಆಚೆ ಬಂದರೆ ನಿಮ್ಮನ್ನ ಯಾವ ರೀತಿ ಗೆಲ್ಬೋದು ಅಂತ ಕೇಳಿ ಬರೆದು ಇಟ್ಕೊಳ್ಳಿ. ನಿಮ್ಮೊಬ್ಬರಿಗೆ ಮೇ ಬಿ ನಾನು ಈ ಮಾತು ಹೇಳಿರೋದು, ಅವ್ರು ಹೇಳ್ತಾರೆ ನನ್ನ ಪ್ರೀತಿಯಿಂದ ಗೆಲ್ಲಕ್ಕೆ ಮಾತ್ರ ಸಾಧ್ಯ ಅಂತ. ನಾನು ಪ್ರಪಂಚಕ್ಕೆ ಅರ್ಥ ಮಾಡ್ಸೋಕ್ಕೆ ಹೇಳ್ತಿದ್ದೀನಿ, ಅಶ್ವಿನಿಯವ್ರನ್ನ ಯಾವ ರೀತಿಯೂ ಗೆಲ್ಲಕ್ಕಾಗಲ್ಲ, ಪ್ರೀತಿಯಿಂದ ಮಾತ್ರ. ಪ್ರೀತಿ ಕೊಟ್ಟರೆ ಕಾಲು ಬಿದ್ದಾದರೂ ಕ್ಷಮೆ ಕೇಳ್ತಾರೆ, ಹೆಂಗಾದರೂ ಆ ಪ್ರೀತಿ ಉಳಿಸ್ಕೊತಾರೆ. ಆ ಪ್ರೀತಿ ಇಲ್ಲ ಅಂದರೆ ಬಗ್ಗಕ್ಕಾಗಲ್ಲ, ಯಾಕಂದರೆ ನಾನು ಕೂಡ ಹಾಗೆ ಪ್ರೀತಿ ಕೊಟ್ಟರೆ ಏನು ಬೇಕಾದರೂ ಮಾಡ್ತೀನಿ. ಈಗ ನೋಡಿ ರಾಶಿಕಂಗೆ ಎಷ್ಟಿತ್ತು, ಹೊರಗಡೆ ಬಂದಷ್ಟು ಐ ಆಮ್ ನಾಟ್ ಇವನ್ ಕನ್ಸಿಡರಿಂಗ್ ಆ್ಯಸ್ ಫ್ರೆಂಡ್, ಬಿಕಾಸ್ ನನಗೆ ದ್ರೋಹ ಆದಾಗ ನಾನು ತೊಗೊಳ್ಳಲ್ಲ. ಅದು ನನ್ನ ಅವರ ಅಂದರೆ ಸೇಮ್ ವೈಬ್ ಮ್ಯಾಚ್ ಆಗುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಹೇಳ್ತಾ ಇದ್ದೀನಿ. ಮೇ ಬಿ ಅದೇ ಆನ್ಸರ್ ಅವ್ರು ಕೊಟ್ಟಿದ್ದರೆ ಐ ಆಮ್ ನಾಟ್ ರಾಂಗ್ ಅಂತ ಐ ಫೀಲ್. ಎಸ್. ನಿಮ್ಮ ಫೇವ್ರೇಟ್ ಜಾನ್ವಿ ಬಗ್ಗೆ ಹೇಳಿ. ಸೊ ಏನು ಹೇಳೋದು, ಸ್ಟಾರ್ಟಿಂಗ್ ಜಗಳ ಆಗಿದೆ, ಥೂ ಅಂತಾನೆ ಜಗಳ ಆಗೋಯ್ತು. ಹೆಂಗೆ ಅನ್ಸುತ್ತೆ ಅವಾಗ ಮೂಮೆಂಟ್? ನಮ್ಗೆ ಯಾರು ಹಂಗೆ ಅಂದಿರೋದಿಲ್ಲ ಹೊರಗಡೆ ಈ ಥರ ಮೂಮೆಂಟ್. ಇಲ್ಲ, ನಾನೇ ಸ್ಟಾರ್ಟ್ ಮಾಡಿದ್ದು ಬಿಡಿಯೋದು. ಅದು ಓಪನಿಂಗ್ ನೀವೇ. ಸೊ ಅದೇನಾಯಿತು, ಅದಕ್ಕಿಂತ ಮುಂಚೆನೂ ಸುಮ್ಮನೆ ಕೆಣ್ಕೊಂಡು ಬರ್ತಾರೆ ನೀವು ಅಮ್ಮನ ಬರೀ ಇದಿದೆ ಅಂತ ನನಗೆ ಹತ್ತು ಬಿಡುತ್ತೆ ಕೋಪ. ಸೊ ವೀಕೆಂಡ್ ಅಂತಲೂ ನೋಡಲ್ಲ ನಾನು. ದಟ್ ಈಸ್ ವಾಟ್ ಐ ಆಮ್ ನಾಟ್ ಫೇಕ್ ಅಂತ ಹೇಳೋದು. ಸುದೀಪ್ ಸರ್ ಇದ್ದಾರೆ, ಬ್ರೇಕ್ ತೊಗೊಂಡ್ರು ಅಂತಲೂ ನೋಡಲ್ಲ, ಇಮ್ಮಿಡಿಯೇಟ್ ಕೊಡ್ತೀನಿ ನಾನು ವಾಪಸ್ ಅವ್ರಿಗೆ ಇನ್ಸ್ಟೆಂಟಾಗಿ. ಕಾದು ಕೊಡಬಾರ್ದಲ್ವಾ, ಕಬ್ಬಣ ಯಾವಾಗ ಕಾದಿರುತ್ತೆ ಅವಾಗಲೇ ಕೊಟ್ಬಿಡ್ಬೇಕು ಅನ್ನೋಂಗೆ ನಾನು. ಹಂಗಿದ್ರೆ ಸೆನ್ಸಿಬಲ್ ಆಗಿ ಮಾಡ್ತಾಯಿದ್ದೆ ಅಲ್ವಾ ನಾನು. ಶೀ ಈಸ್, ನನಗೇನು ಹೇಳಿ, ನಾನು ಈ ಸೀಸನಲ್ಲಿ ಮೇ ಬಿ ಮುಖನೂ ನೋಡದೇ ಇರೋ ಇಷ್ಟಪಡದೇ ಇರೋ ವ್ಯಕ್ತಿ ಅಂದರೆ ಅವರು. ಯಾಕಷ್ಟ ವ್ಯಕ್ತಿತ್ವ ನಿಮ್ಗೆ ಇಷ್ಟ ಆಗಲ್ಲ? ಇವಾಗ ನೀವು ಚೆನ್ನಾಗಿದ್ರೆ ನೀವು ಚೆನ್ನಾಗಿರಿ, ಸ್ಟಿಲ್ ನಾನು ರಾಶಿಕಂಗೆ ಎಲ್ಲೋ ಹಾಯ್ ಬಾಯ್ ಮಾಡ್ತೀನಿ. ಬಟ್ ಜಾನ್ವಿಗಂತೂ ಫೇಸು ನೋಡಲ್ಲ ನಾನು. ರಿಷು ಬೇಬಿ, ರಿಷಾ ಇದನ್ನು ಮಾಡ್ಲಾ, ಕಾಫಿ ಬೇಕಾ, ಅದು ಬೇಕಾ, ಇಲ್ಲಿ ಕಟ್ ಮಾಡಿದಷ್ಟೇ ಸಂಜೆ ಏನೇನು ಪ್ರಾಬ್ಲಮ್ಮು, ಏನೋ
ನಾನು ಇದ್ಯಾ ತಲೆಗೆಲೆ ಸ್ಕ್ರೂ ಲೂಸ್ ಆಗ್ಬಿಟ್ಟೈತಾ ಅಂತ ನಾನು ಯಾಕೆ ಹಿಂಗೆ ಆಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಹಂಗೆ ಬಿಹೇವ್ ಮಾಡ್ತಾ ಇದ್ದಿದ್ದು. ಆ ಥರ ಪರ್ಸ್ನಾಲಿಟಿ ಸ್ಪ್ಲಿಟ್ ನಂಗೆ ಇಷ್ಟ ಆಗಲ್ಲ. ಆಮೇಲೆ ನಾನು ಕೇಳಿದ್ರೆ ಏನು ಮಾಡಲಿ, ಸೌಂಡ್ ಮಾಡ್ತಾ ಇರೋದೇ 4 ಜನ ಮನೆ, ಅವ್ರವ್ರ ಹೆಸರೇ ತೊಗೋಬೇಕು ಅಂತಾರೆ. ಹಂಗಾರೆ ಕಂಟೆಂಟ್ಗೋಸ್ಕರ ಮಾಡ್ತಾಯಿದ್ದೀರಾ ನೀವು ಅಂತ ಅಂದ್ಬಿಟ್ಟೆ ನಾನು. ಅಂದರೆ ಬರೀ ಯಾರು ಸೌಂಡ್ ಮಾಡ್ತಾ ಇದ್ದಾರೆ ಹಂಗಾರೆ ನಾನಂದರೆ ಹಂಗಾರೆ ನಾನು ಇನ್ನೆಷ್ಟೆಲ್ಲ ಆಟ ಆಡ್ಬೋದು ಅಂತ ನನಗೆ. ಬಟ್ ನಂಗೆ ನಿಜ ಹೇಳ್ತೀನಿ, ನನಗೆ ಹಂಗೆ ಆಟ ಆಡೋಕ್ಕಾಗಲ್ಲ. ಕಂಟೆಂಟ್ಗೋಸ್ಕರನೇ ನನಗೆ ಹಂಗೆ ಇದ್ದಿದ್ರೆ ಗಿಲ್ಲಿಗೆ ಆರಾಮಾಗಿ ಸ್ಟಾರ್ಟಿಂಗ್ ಹೆಂಗೋಯ್ತು ನಾನು ಹಾಗೆ ಇದ್ಬಿಡ್ತಿದ್ದೆ. ಪ್ಲೀಸ್ ಅದನ್ನು ಅರ್ಥ ಮಾಡ್ಕೊಬೇಕು ಜನರು ಕೂಡ. ನನಗೆ ಹಾಗೆ ಇರೋಕ್ಕೆ ನನಗಾಗಲ್ಲ, ಇರೋಕ್ಕೆ ಕಷ್ಟ ಆಗ್ತಿತ್ತು. ಸೊ ಜಾನ್ವಿ ಅಂದರೆ ರೆಡಿ ಆಗೊಂಡು ಗೊಂಬೆ ಥರ ಇಟ್ಕೊಂಡು ಹಿಂಗೆ ಏನು ಹೇಳ್ತೀರಾ ಅಂದರೆ ಸ್ವಲ್ಪ ಅವ್ರ ಬಗ್ಗೆ? ಮನೆ ಲಾಸ್ಟ್ ರೆಡಿ ಆಗೋದು, ಫಸ್ಟ್ ಲೈನಿಗೆ ನೋಡ್ಕೊಬರ್ತಾರೆ ಯಾರು ಏನೇನು ಬಟ್ಟೆ ಹಾಕ್ಕೊಂಡು ಬಂದಿದ್ದಾರೆ. ಓ ಅದೆಲ್ಲ ಇದೆಯಾ? ಅದು ಮನೇಲಿ ಎಲ್ಲ ತುಂಬ ಇದೆ. ಸ್ಪಂದನ ತುಂಬ ಮಾಡಿದಲ್ಲ. ನಾವೆಲ್ಲ ಟ್ರೆಡಿಷನಲ್, ಅವ್ರಿಗಿಂತ ಡಿಫ್ರೆಂಟ್ ಆಗಿ ಕಾಣಿಸ್ಬೇಕು. ನಾವೆಲ್ಲ ಟ್ರೆಡಿಷನಲ್ ಹಾಕೊಂಡ್ರೆ ಅವಳು ಶಾರ್ಟ್ಸ್ ಹಾಕೊಂಡ್ಬಿಡೋದು, ಹಂಗೆ ಡಿಫ್ರೆಂಟ್ ಹೈಲೈಟ್ ಆಗೋಣ. ಅದೊಂದು ಸ್ವಲ್ಪ ಹುಡುಗಿರು ಮಾಡ್ತಾ ಇದ್ರು. ಇದು ಹೊಸ ವಿಷಯ ನೋಡಿ, ನಮ್ಗೆ ಐಡಿಯಾ ಇರಲಿಲ್ಲ. ಸೊ ಲಾಸ್ಟ್ ಇವರು ಜಾನ್ವಿನೂ ಹಂಗೆ ಮಾಡ್ತಾ ಇದ್ರು, ಲಾಸ್ಟಿಗೆ ರೆಡಿ ಆಗ್ತಾ ಇದ್ರು. ಅವ್ರದ್ರಲ್ಲಿ ಒಂದೇ ಇಷ್ಟ ಆಗಿರೋದು ಒಂದಂದರೆ ಅಡುಗೆ ಚೆನ್ನಾಗಿ ಮಾಡ್ತಾರೆ. ಓಕೆ, ಅದು ಒಂದೇ ನನಗೆ ಇಷ್ಟ ಆಗಿರೋದು, ಅಡುಗೆ ಚೆನ್ನಾಗಿ ಮಾಡ್ತಿದ್ರಲ್ಲ ಅಂದ್ಬಿಟ್ಟು. ಇನ್ನೇನು ಇಲ್ಲ, ಝೀರೋ. ಆಮೇಲೆ ಲಾಸ್ಟಲ್ಲಿ ರೆಡಿಯಾಗಿ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದರು ಗಿಲ್ಲಿ ಒಂದು ಇದು ಬೇಕಾ ಈ ವಯಸ್ಸಲ್ಲಿ ಅಂದ್ಬಿಡ್ತೀನಿ. ಅದು ಕೂದಲಿಗೆ ಡೈ ಹಾಕ್ತಿದ್ದೀರಲ್ಲ ಅಂದಮೇಲೆ ಅವ್ರು ಎವ್ರಿ ಸ್ಯಾಟರ್ಡೆ ಹಾಕ್ತಾರೆ. ಹೌದಾ? ಎವ್ರಿ ಸ್ಯಾಟರ್ಡೆ ಡೈ ಹಾಕ್ತಾರೆ. ರಾತ್ರಿ ಒಂದು ಮಾಸ್ಕ್ ಹಾಕೊಂಡು ಮಲ್ಕೊತಾರೆ ಎವ್ರಿ ಸ್ಯಾಟರ್ಡೆ. ಅದು ಮಾಸ್ಕ್ ಅಂತೂ ರಾಮ ಎದ್ರುಕೊಂಡಿದ್ದೇ ಹೆಚ್ಚು ನಾವು. ಯಾವ ಥರ ಮಾಸ್ಕ್? ನಾರ್ಮಲ್ ಶೀಟ್, ಫೇಸ್ ಶೀಟ್ ಬರುತ್ತಲ್ಲ, ಅಷ್ಟು ಫೇಸ್ ಶೀಟ್ ಮಾಡ್ಕೊಂಡಿದ್ದಾರೆ, ಹೆದ್ರುಕೊಂಡಿದ್ದೆ ಜಾಸ್ತಿ ನಾವು. ಓಕೆ, ವೈಟ್ ಹೇರ್ಸ್ ಜಾಸ್ತಿ ಇತ್ತಾ ಜಾನ್ವಿ ಅವರಿಗೆ? ನಮ್ಗೆ ಆವಾಗ ಎಪಿಸೋಡ್ ಬಂತಲ್ಲ, ಅವ್ರು ಹೇಳ್ತಿದ್ರಲ್ಲ ಬೆಳಿಗ್ಗೆ ಆದ ತಕ್ಷಣ ಡೈ ಹಾಕೊಂಡು ಕೂತ್ಬಿಡ್ತಾರೆ ಅಂತ ಗಿಲ್ಲಿ ಅಂದಾಗ ಒಂದು ಎಷ್ಟು ನಗು ಅಂದರೆ ಅವ್ರು ನಾವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ ಈ ಥರದ್ದೆಲ್ಲ ಕಾನ್ಸೆಪ್ಟ್ ಇರುತ್ತೆ ಅಂತ. ಸೊ ಅದು ಚೆನ್ನಾಗಿತ್ತು. ಬಟ್ ತುಂಬ ಚೆನ್ನಾಗಿ ರೆಡಿ ಆಗೋದು ಯಾರು ಮನೆಯಲ್ಲಿ? ಒಂದು ನೀವೇ, ವಿ ನೋ ದ್ಯಾಟ್. ಇಲ್ಲ, ಅದು ನೀವು ಪ್ಯಾಟ್ರನ್ ಅಬ್ಸರ್ವ್ ಮಾಡ್ಬೋದು. ಮನೇಲಿ ಮುಂಚೆ ನಾನು ಹೋಗಿ ರೆಡಿಯಾಗಿ ಸ್ಟಾರ್ಟ್ ಆದಮೇಲೆ ಎಲ್ಲ ಹೆಣ್ಮಕ್ಳು ಸ್ಟಾರ್ಟ್ ಮಾಡಿದ್ರು ರೆಡಿ ಆಗೋಕ್ಕೆ. ಅದಕ್ಕಿಂತ ಮುಂಚೆ ಎಲ್ಲಿ ರೆಡಿ ಆಗ್ತಿದ್ರು ಅವರು. ಲೈವಲ್ಲಿ ನಾನು ನೋಡ್ಕೊತಾ ಇದ್ದೆ, ಯಾಕೆ ಹಿಂಗೆ ನೈಟ್ ಡ್ರೆಸ್ಸಲ್ಲೇ ಇರ್ತಾರೆ, ನಾನು ಫಸ್ಟ್ ಬೆಳಗ್ಗೆ ಹೋಗಿ ಸ್ನಾನ ಮಾಡಿ ರೆಡಿ ಆಗ್ತಿದ್ದಂಗೆ ಎಲ್ಲ ಸಾನು ಕೊಡೋರು. ರೆಡಿ ಆಗ್ಬಿಟ್ಟು ಡಿಸ್ಕಷನ್ ಸ್ಟಾರ್ಟ್ ಮಾಡೋರು. ಅದನ್ನು ಕ್ರೆಡಿಟ್ ನಮ್ಮ ಮನೇಲಿ ಕೊಡ್ತಾಯಿದ್ರು. ಓ ನೀನು ಹೋದ್ಮೇಲೆ ಒಂದೇ ಕೆಲಸ ಮಾಡಿದ್ದು, ಎಲ್ಲ ರೆಡಿ ಆದರೂ ಬಿಡು, ಎಲ್ಲ ಒಂಚೂರು ನೋಡೋಂಗಾದ್ರು ಅಂತ ಹೇಳ್ಬಿಟ್ಟು ಅದೊಂದು ರೆಡಿ ಆಗ್ತಿದ್ದು. ಮತ್ತೆ ಅದೇನು ಪ್ಯಾಟ್ರನಲ್ಲಿ ಇದಾರೆ ಗೊತ್ತಿಲ್ಲ. ಎಸ್, ನಿಮ್ಮ ಮೋಸ್ಟ್ ಫೇವ್ರೆಟ್ ಗಿಲ್ಲಿ ಬಗ್ಗೆ? ಎಸ್, ಇದು ನಿಮ್ಮ ಫೇವ್ರೆಟ್ ಟಾಪಿಕ್. ಆ್ಯಂಡ್ ನಾನು ತುಂಬ ಅಬ್ಸರ್ವ್ ಮಾಡಿರೋದು ಎಲ್ಲ ಮಾತಲ್ಲೂ ನಿಮ್ಗೆ ತುಂಬ ಜೆನ್ಯೂನ್ ಆಗಿ ಮಾತಾಡಿದ್ದೀರ ಗಿಲ್ಲಿ ಬಗ್ಗೆ. ಅಷ್ಟು ಇಷ್ಟ ಯಾಕೆ, ಏನು? ಫೇಕ್ ಆಗಿ ಇವಾಗ ಜಸ್ಟ್ ಬಿಕಾಸು ಹೊರಗಡೆ ಯಾರೋ ಮಾತಾಡ್ತಾರೆ ಅಂತ ಅಲ್ಲ. ನನ್ನ ಮನಸ್ಸಿಗೆ ಇಷ್ಟು ದಿನ ನಾನು ನೋಡಿದ್ರಲ್ಲಿ ಒಳಗಡೆ ಇದ್ದಿದ್ದಕ್ಕೆ ರಿಗ್ರೆಟ್ ಇಲ್ಲ ನನಗೆ. ಯಾಕಂದರೆ ಅವ್ನು ಕೋಪ ಬರ್ಸಿದ್ದಾನೆ, ನಾನು ಕೋಪ ಮಾಡ್ಕೊಂಡಿದ್ದೀನಿ. ಬಟ್ ಹೊರಗಡೆ ಬಂದಾಗ ಬೇರೆಯವ್ರು ನನ್ನ ಬಗ್ಗೆ ಮಾತಾಡಿದ್ದು ಹಿಂದ್ಗಡೆ ನೋಡಿದ್ರೆ ಗಿಲ್ಲಿ ಈಸ್ ಜೆನ್ಯೂನ್. ನೀನು ಕೆಟ್ಟವನು ಅಂತ ಹೇಳ್ತಾ ಇದ್ದಾನೆ, ನೀನು ಒಳ್ಳೆಯವನು ಅಂತ ಹೇಳ್ತಾ ಇದ್ದಾನೆ, ನೀನು ಹಿಂಗೆ ಆಡ್ತಿದ್ಯಾ ಅಂತ ಹೇಳ್ತಾ ಇದ್ದಾನೆ. ಮುಖಕ್ಕೆ ಹೇಳ್ತಾ ಇದ್ದಾನೆ ಗಿಲ್ಲಿ, ಬೇರೆಯವ್ರ ಥರ ಫಿಟ್ಟಿಂಗ್ ಇಡ್ತಾ ಇಲ್ವಲ್ಲ. ನನಗದ್ರಲ್ಲಿ ಎಷ್ಟು ಖುಷಿಯಾಗೋಯ್ತು ಅಂದರೆ ಸರಿ ಕಣಪ್ಪ ಅಂತ. ಬಟ್ ಈಗ ಬೇಜಾರಾಯ್ತು ಇವಾಗ ಒಂದೆರಡು ಇನ್ಸಿಡೆಂಟಾಗಿ ಮಾಡಿದ್ದು. ಬಟ್ ಸ್ಟಿಲ್ ನೋ ದಟ್ ಹೆಂಗೆ ಅಂತ ತಿತ್ಕೊತಾನೆ ಏನಿಲ್ಲ ಅವನು. ಬಟ್ ಆದರೆ ನನ್ನ ಆಸೆ ಬೇರ್ಗಳನ್ನ ಎಲ್ಲೆಲ್ಲಿ ಬಿಟ್ಟಿದ್ದಾನೆ ಎಲ್ಲ ಕಟ್ ಮಾಡಿಬಿಟ್ಟು ಪ್ಲೀಸ್ ಗೆಲ್ಲಬೇಕಾದ್ರೆ ನೀನು ಒಬ್ಬನೇ ಗೆಲ್ಲು, ಇವುಗಳೇ ನಿನಗೆ ಮುಳ್ಳಾಗತ್ತೆ. ಅದೇ ನನಗೆ ಅಂದರೆ ಯಾರು ಜೊತೆಗಿದ್ದಾರೆ ಅಲ್ಲ ಅವ್ರುಗಳೇ ಮುಳ್ಳಾಗ್ತಾರೆ ಅವನಿಗೆ. ಚೆನ್ನಾಗಿ ಯೂಸ್ ಮಾಡಿಕೊಂಡು ಲಾಸ್ಟಲ್ಲಿ ಚುಚ್ಚಿಬಿಡ್ತಾರೆ. ಯಾರೆಲ್ಲ ಗಿಲ್ಲಿನ ಬಳಸ್ಕೊತಿದ್ದಾರೆ? ಎಲ್ಲರೂ ಬಳಸ್ಕೊತಾರೆ, ಎಲ್ಲರೂ ಎವ್ರಿವನ್. ಯಾರ್ಯಾರು ಒಂದು ಸುತ್ತಮುತ್ತ ಇದ್ದಾರೆ ಬಳಸ್ಕೊಳ್ಳೋಷ್ಟು ದಿನ ಬಳಸ್ಕೊಂಡು ಅವನಿಗೆ ಉಲ್ಟಾ ಹೊಡಿಲಿಲ್ಲ ಅಂದರೆ ನನ್ನ ಹೆಸರೇ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ ಬೇಕಾದರೆ. ಲಾಸ್ಟ್ವರೆಗೂ ಇದನ್ನೇ ಮಾಡೋದು ಗಿಲ್ಲಿಗೆ. ಎಷ್ಟು ಬೇಕು ಗಿಲ್ಲಿನ ಅಷ್ಟು ಮೆಟ್ಲು ಥರ ಯೂಸ್ ಮಾಡ್ಕೊಳ್ತಾರೆ. ಅವನು ಕೊಡ್ತಾನೆ, ಸಾಥ್ ಕೊಡ್ತಾನೆ. ಅಂದರೆ ನಾನು ಬೆಳೀತಾ ಇದ್ದೀನ ನೀನು ಬಾ ಅಂತ ಅಂದ್ಬಿಟ್ಟು. ಬಟ್ ಅವ್ನು ಕೈ ಬಿಟ್ಬಿಟ್ರೆ ಯಾರು ಮೇಲೆ ಎದಾಗಕ್ಕಾಗಲ್ಲ, ಅದಂತೂ ನಿಜ. ಅಂದರೆ ಅವ್ನು ಬೇಡ ಅಂತ ಬಿಟ್ಬಿಟ್ರೆ. ಬಟ್ ಹಂಗೆ ಅಂದ್ಬಿಟ್ಟು ಅವನದು ಇನ್ನೊಂದು ಪ್ರಾಬ್ಲಮ್ ಏನಂದರೆ ಚೆನ್ನಾಗೇ ಇರಬೇಕು ಅವನ ಜೊತೆ. ಅವನು ಆಪೋಸಿಟ್ ಏನೂ ಹೇಳೋಕ್ಕಾಗಲ್ಲ. ಸೊ ಅದು ನೇರ ನುಡಿಯೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ನೀನು ತಪ್ಪು ಮಾಡ್ತಾ ಇದೆಯಾ ಅಂತ ಹೇಳಿದ್ರೆ ಅವ್ನು ತೊಗೊಳಲ್ಲ. ಬಟ್ ಹಂಗನ್ಬಿಟ್ಟು ಆ ಬೇರ್ಗಳು ತುಂಬ ದಿನ ಅವನ್ನ ಹೊಗಳಲ್ಲ. ಅವ್ನು ಅಂದ್ಕೊಳ್ತಾ ಇದ್ದಾರೆ ಅಷ್ಟೇ, ನಾನು ಹೊಗಳಿಸ್ತಾ ಇದ್ದೀನಿ, ಮರ ಬೆಳೀತಿದೆ ಅಂತ. ಅವ್ನು ಡಿಸೈಡ್ ಮಾಡಿದ ದಿನ ಕಟ್ ಮಾಡೋಕ್ಕೆ ಯಾರು ಸೌಂಡು ಬರಲ್ಲ.
ಅಂದ್ರೆ ಅನ್ಸುತ್ತೆ ಗಿಲ್ಲಿಗೆ ಎಮೋಷನ್ಸೇ ಇಲ್ವಾ? ಯಾರೋ ಹೇಳಿದ್ರು ಯಾರ್ ಹೇಳಿದ್ರು? ಭಯ ಪಡಲ್ಲ, ಅಳೋದಿಲ್ಲ, ಬೇಜಾರ್ ಮಾಡ್ಕೊಳ್ಳೋದಿಲ್ಲ, ಕಾಮಿಡಿ ಬಿಟ್ರೆ ಬೇರೆ ಜಾನ್ವಿ ಹೇಳಿರೋ ಮಾತು ಅನ್ಸುತ್ತೆ ಇದು. ಕಾಮಿಡಿ ಬಿಟ್ರೆ ಬೇರೆ ಏನು ಮಾಡೋದಿಲ್ಲ, ಟಾಂಟ್ ಮಾಡೋದು ಬಿಟ್ರೆ ಬೇರೆ ಏನು ಮಾಡೋದಿಲ್ಲ. ನಾನು ಅಕ್ಸೆಪ್ಟೇ ಮಾಡಲ್ಲ ಗಿಲ್ಲಿಗೆ ಎಮೋಷನ್ಸ್ ಇಲ್ಲ ಅಂತ ಅಂದರೆ. ಯಾಕಂದರೆ ತುಂಬ ಸೆನ್ಸಿಬಲ್ ಇರೋ ಅಂಥ ಹುಡುಗ ಗಿಲ್ಲಿ. ನಾನೇ ಸೈಡ್ ಕರ್ಕೊಂಡು ಹೋಗ್ಬಿಟ್ಟು ನಂಗೆ ಬೇಜಾರಾಗ್ತಾ ಇದೆ ಅಂದಾಗ ಬೇಜಾರು ಮಾಡ್ಕೊಬಿಡ ಬಿಡು ಅಂತ ಮ್ಯಾಟ್ರು. ಕೈ ಏಟಾದಾಗ ಅವ್ನಿಗೆ ಇದು ಮಾಡಿದಾಗ ಮ್ಯಾಟ್ರು. ಅವನು ವಾಶ್ರೂಮಲ್ಲಿ ಕೂತಿರ್ತೀನಿ, ಈಸ್ ಲೈಕ್ ಇದಕ್ಕೆಲ್ಲ ಒಂದು ಮ್ಯಾಟ್ರಾ, ಬೇಜಾರು ಮಾಡ್ಕೊಬೇಡ, ಆಟ ಅಷ್ಟೇ ಅಂತ ಅಂದ್ಬಿಟ್ಟು ಅದೆಲ್ಲ ನನ್ನ ಹತ್ರ ಹೇಳಿದ್ದಾನೆ ಗಿಲ್ಲಿ. ಅದಕ್ಕೆ ನಾನು ಹೇಳ್ತಾ ಇರೋದು, ಅಶ್ವಿನಿ ಅವ್ರು ಊಟ ಬಿಟ್ಟಾಗ ಮನಸ್ಸೇ ತಡೆಯಲ್ಲ ಅವನಿಗೆ, ಓಡೋದ ಊಟ ಮಾಡು ಅಂತ ಅಂದ. ಸೊ ಅವನಿಂದ ಗಿಲ್ಲಿ ಹೆಂಗೆ ಅಂತ ನಾನು ಅರ್ಥ ಮಾಡ್ಕೊಂಡಿರೋದ್ರಲ್ಲಿ, ಅವನಿಂದ ಒಬ್ರಿಗೆ ನೋವಾಯಿತು ಅಂತ ಗೊತ್ತಾದರೆ ಹೋಗ್ಬಿಟ್ಟು ಕಾಮಿಡಿ ವೇಳೆಯಲ್ಲಿ ತಮಾಷೆಯಲ್ಲಿ ಸಮಾಧಾನ ಮಾಡ್ಬಿಡ್ತಾನೆ. ಅಲ್ಲೂ ತಮಾಷೆ ಬೇಕು, ಬಟ್ ಸಮಾಧಾನ ಮಾಡೇ ಮಾಡ್ತಾನೆ ಅವನು. ಅವನಿಗೆ ಇಮೋಷನ್ಸ್ ನಿಜವಾಗ್ಲೂ ಇದೆ. ಐ ಅಗ್ರಿ. ಎಸ್, ಗಿಲ್ಲಿ ಅದಕ್ಕೆ ನಿಮಗೆ ಫೇವ್ರೇಟ್ ಆಗ್ತಾ ಬಂದಿರೋದು. ಹೌದು. ಎಸ್, ಆ ಗಿಲ್ಲಿ ನೀವು ತಮಾಷೆ ಮಾಡೋದು, ಗಿಲ್ಲಿ ಜೊತೆ ಮಾತಾಡೋದು ಅದನ್ನು ನೀವು ಕಂಟಿನ್ಯೂ ಮಾಡಿಲ್ಲ ಬಿಕಾಸ್ ಆಫ್ ನೀವು ಯಾರ ಶ್ಯಾಡೋ ಆಗಿರಬಾರ್ದು ಅನ್ನೋ ಕಾರಣಕ್ಕೆ. ಈಗ ಸ್ಟಾರ್ಟಿಂಗ್ ಹೋಗ್ತಿದ್ದಂಗೆ ಅವ್ನು ನನ್ನ ಎನ್ಕರೇಜ್ ಮಾಡ್ದ, ಎಲ್ಲ ಮಾಡ್ದ. ಬಟ್ ಆದರೆ ಅದು ಕಾವ್ಯಂಗೆ ಏನೋ ಮನಸ್ತಾಪ ಆಗಿತ್ತು ಅಂತ, ಏನೋ ಪ್ಯಾಚಪ್ ಮಾಡೋಕ್ಕೆ ಅಂತ ಅಂದ್ಕೊಂಡೆ ನಾನು. ಯಾಕಂದರೆ ಎಲ್ಲರೂ ಹೇಳಿದ್ರು. ಬಟ್ ಅದು ಚೆನ್ನಾಗೇ ಇದ್ದ, ಫೀಲಿಂಗ್ ಎಲ್ಲ ಚೆನ್ನಾಗಿತ್ತು. ಬಟ್ ಹಾರ್ಟ್ ಕೊಟ್ಟಿದ್ದ ಟೈಮಲ್ಲಿ ನನ್ನ ಕಿವಿಗೆ ಬಿದ್ದುಬಿಡ್ತು. ಏನಿಗೆ ಬಿತ್ತು ಅಂತ ಅಂದರೆ, ಏನೋ ಮಾತಾಡ್ತಾ ಅವ್ನು ರಿಯಲಾಗಿ ಏನು ಮಾಡಿಲ್ಲ ನಿನ್ನ ಜೊತೆ, ರಿಯಲಾಗೆ ನೀನು ವೆಲ್ಕಮ್ ಮಾಡಿಲ್ಲ, ಅಲ್ಲಿ ಜಗಳ ಆಯ್ತು ಅವರಿಬ್ಬರಿಗೆ, ನಿನ್ಗೆ ಅವಳಿಗೆ ಉರ್ಸೋಕ್ಕೋಸ್ಕರ ಮಾಡ್ದ ಅಂದ್ಬಿಟ್ಟ. ನನಗದು ಮನ್ಸಿಗೆ ತುಂಬ ನೋವಾಗೋಯ್ತು. ಹಂಗಾರೆ ನಾನು ಬ್ಯಾಕಪ್ ಅಂತೂ ಆಗಲ್ಲ, ನೀನು ಕಾವ್ಯನ ಜೊತೆನೇ ಇರ್ತೀಯ, ಕಾವ್ಯನ ಜೊತೆ ಇದ್ಬಿಡು ಪ್ಲೀಸ್, ನನಗೇನಿಲ್ಲ. ಯಾಕಂದರೆ ಅವಳು ಹೇಳಿದಾಳಲ್ಲ ಕರ್ಕೊಂಡೋಗ್ಬಿಟ್ಟು ಸೈಡಲ್ಲಿ, ಯಾಕೆ ಅವಳ ಜೊತೆ ಅವಳಿಗೆ ಅಟೆನ್ಷನ್ಸ್ ತುಂಬ ಕೊಡ್ತೀಯಾ, ಯಾಕೆ ಅವಳ ಜೊತೆ ಮಾತಾಡ್ತೀಯಾ, ಎಪಿಸೋಡಲ್ಲೇ ಟೆಲಿಕಾಸ್ಟ್ ಆಗಿದೆ. ಸೊ ನನಗೆ ಬೇಡ ಆ ಕಾರ್ಡ್ ಬೇಡ. ಫ್ರೆಂಡ್ಶಿಪ್ಪೇ ನನಗೆ ಆ ಥರ ಕಾರ್ಡ್ ಬೇಡ ಗಿಲ್ಲಿಗೆ. ಸೊ ನೋಡಿ, ಇವತ್ತು ಫ್ರೆಂಡ್ಶಿಪ್ ಆಗಿದ್ದೆ, ಅದಕ್ಕೆ ಇವತ್ತು ಫ್ರೆಂಡಾಗಿ ಮಾತಾಡ್ತಾ ಇದ್ದೀನಿ. ರಿಷಾಗೆ ಬೇಕಾಗಿರಲಿಲ್ಲ ಗಿಲ್ಲಿ ಕಾರ್ಡು. ಸೊ ಅವನ್ನ ಎದುರಾಕೊಳ್ತಾನೆ ಇರಲಿಲ್ಲ. ಆ ಕಾರ್ಡ್ ಬಂದಿದ್ದಿದ್ರೆ ಅವ್ನು ನಂಗೆ ನೋವು ಮಾಡಿದಾಗ ನಾನು ಎದುರಾಕೊತಾನೆ ಇರಲಿಲ್ಲ. ಸೊ ಇವತ್ತಾದರೂ ನಿಂತಿದ್ದೀವಿ ಅಂತ ಅಂದರೆ ಆ ಫ್ರೆಂಡ್ಶಿಪ್ಗೆ ಒಂದು ಬೆಲೆ ಇದೆ, ಅದಕ್ಕೆ ನಿಂತಿದ್ದೀವಿ ನಾವು. ಎಸ್, ಈಗ ಮೋಸ್ಟ್ ಏನು ಇಂಪಾರ್ಟೆಂಟ್ ಕ್ವಶನ್ ಅಂತ ಅಂದ್ಕೊಳ್ಳಿ, ಧ್ರುವಂತ್ ಬಗ್ಗೆ. ಎಸ್, ಏನು ಪರ್ಸ್ನಾಲಿಟಿ? ನಾನು ಸ್ಟಾರ್ಟಿಂಗಿಂದನೂ ಹೇಳಿದೆ, ಧ್ರುವಂತ್ ಈಸ್ ಅ ಕನ್ಫ್ಯೂಸಿಂಗ್ ಪರ್ಸನ್. ನಿಮ್ಮ ಜೊತೆನೇ ಇತ್ಕೊಂಡು ನಿಮಗೆ ಉಲ್ಟಾ ಹೊಡೆಯೋ ಅಂಥ ಪರ್ಸನ್ ಅವನು. ಅವನ್ನ ನಂಬಿದ್ರೆ ಪಂಗನಾಮ ಖಂಡಿತ, ನಿಜ ಹೇಳ್ತೀನಿ. ಓಕೆ, ನಿಮ್ಮ ಬೇಳೆ ಬೇಯಿಸ್ಕೊಂಡ್ಬಿಟ್ಟು ತಟ್ಟೆ ಬಿಸಾಕ್ಬಿಡ್ತಾನೆ, ಹಂಗೆ ಮಾಡೋದವನು. ಎಷ್ಟೊತ್ತಿಷ್ಟಿರ್ತಾನೆ, ಅದಕ್ಕೆ ನಂಬಲ್ಲ. ಗಿಲ್ಲಿ ನೋಡಿ ಯಾವತ್ತೂ ಧ್ರುವಂತ ನಂಬಲ್ಲ. ಪಂಗನಾಮ ಮಾಡ್ತಾನೆ, ಹಾಕ್ತಾನೆ, ಅದೊಂದು ಗುಂಪು ಕಟ್ಟಕ್ಕೆ ಅಂತ ಮಾಡ್ತಾನೆ. ನಾನು ಸರ್ರಂತ ಜಾರ್ಕೊಬಿಡ್ತೀನಿ ಆ ಗುಂಪಿಂದ, ನಾಮಿನೇಟೆಡ್ ತಂಡ ಅಂತ. ಇವ್ರುಗಳೆಲ್ಲ, ನಾನು, ಜಾನ್ವಿ ಅವರು, ಧ್ರುವಂತು, ಅಶ್ವಿನಿ ಅವ್ರು ಕುತ್ಕೊಂಡು ಮಾತಾಡೋದು ನೋಡಿರ್ತೀರಾ. ನೆಕ್ಸ್ಟ್ ಡೇಯಿಂದ ಸರ್ರಂತ ಜಾರ್ಕೊಬಿಡ್ತೀನಿ. ಕರೆಕ್ಟಾಗಿ ಹೇಳಿದ್ದೀನಿ ನಾನು ಇವ್ರುಗಳಿಗೆ, ಪರ್ಫೆಕ್ಟ್. ಆವಾಗಲೇ ನನಗೆ ಆ್ಯಕ್ಚುಲಿ ಕ್ಲೋಸ್ ಆಗಿ ಅವ್ರುಗಳೇನು ಬುದ್ಧಿ ಅಂತ ನನಗೆ ಅವತ್ತು ಫುಲ್ ರಿಯಾಲಿಟಿ ಅರ್ಥ ಆಗಿತ್ತು. ಓಕೆ, ಆಮೇಲೆ ನಾನು ಆ ರೂಮ್ ಸಾವಾಸನೇ ಬೇಡ ಅಂದ್ಬಿಟ್ಟು ಅದೇ ಲಾಸ್ಟ್, ಆ ರೂಮ್ ಎಂಟ್ರಿನೇ ಮಾಡಿಲ್ಲ ನಾನು. ಅದರಿಂದನೇ ನೀವೀಗ ಹೊರಗಡೆ ಬಂದ್ರಲ್ಲ, ಆ ರೂಮ್ಗೆ ಯಾರೆಲ್ಲ ಹೋಗ್ತಾರೆ ಅವರೆಲ್ಲ ಹೊರಗಡೆ ಬರ್ತಿದ್ದಾರೆ ಅನ್ನೋ ಮಾತು. ಅದು ಆ್ಯಕ್ಚುಲಿ ಒಂದು ಕಡೆ ನಿಜ ಏನೋ, ಅವ್ರ ಜೊತೆ ಒಂದೇ ಕಡೆ ತಿನ್ನೋಕ್ಕೆ ಮೇ ಬಿ ಹೊರಗಡೆ, ಬಟ್ ಹಂಗೆ ಹೇಳಲ್ಲ ನಾನು. ಯಾಕಂದರೆ ನನ್ನ ಸೋಲಿಗೆ ಏನು ಕಾರಣ ಅಂತ ದೇವ್ರೊಬ್ಬನಿಗೆ ಗೊತ್ತು. ಯಾಕಂದರೆ ಈವನ್ ಇನ್ಜಸ್ಟಿಸ್ ಆಗಿದೆ ಅಂತ ಜನರಿಗೂ ಗೊತ್ತು. ನಾನು ಚೆನ್ನಾಗಿ ಆಡ್ತಾ ಇದ್ದೆ, ನಾನು ಇನ್ನೂ ಪೊಟೆನ್ಷಿಯಲ್ ಇರೋ ಹುಡುಗಿ, ಇನ್ನೂ ಗೇಮ್ ಚೆನ್ನಾಗಿತ್ತು, ಚೇಂಜಿಂಗ್ ಇತ್ತು ನನ್ನಲ್ಲೂ ಬಿಹೇವಿಯರ್ಗಳು ಅಂತ ಅಂದಾಗ, ಜನಕ್ಕೆ ಇಷ್ಟ ಆಗೋ ಟೈಮಲ್ಲಿ ನನಗೆ ಮೋಸ ಆಯಿತು ಅಂತ ಅಂದಾಗ, ಆ ಮೋಸ ಆಗೋಕ್ಕೆ ಕಾರಣ ಏನು ಅಂತ ದೇವ್ರೊಬ್ಬನಿಗೆ ಗೊತ್ತಿರೋದು. ಸೊ ಅವನೊಬ್ಬನೇ, ಅವನ ಹತ್ರನೇ ಇರಲಿ ಆನ್ಸರು. ರೀಸೆಂಟ್ ಎಪಿಸೋಡ್ ನೀವು ಬಂದಾದ್ಮೇಲೆ ನೋಡಿದ್ರೆ ಧ್ರುವಂತ್ ಸ್ವಲ್ಪ ಬಿಹೇವ್ ಮಾಡಿರುವಂತಹ ರೀತಿ, ಅಥವಾ ಮುಂಚಿದಾಗ್ಲೂ ರಕ್ಷಿತಾನ ಇಮಿಟೇಟ್ ಮಾಡುವಾಗಲೂ ಸ್ವಲ್ಪ ಅವರು ಬಟ್ ಅದು ತುಂಬ ವಿಯರ್ಡ್ ಅನ್ಸುತ್ತೆ ಆಡಿಯನ್ಸ್ ಕೂಡ ಹಾಗೆ. ಅವ್ರದ್ದು ಪ್ರಾಬ್ಲಮ್ ಏನಂದರೆ, ಆ ಕೂದಲು ಕಟ್ ಮಾಡಿದ್ರೆ ಮೇ ಬಿ ಸರಿ ಹೋಗ್ತಾರೆ ಅನಿಸ್ತಾ ಇದೆ. ನಾವು 10 ಸತಿ
ಹಿಂಗೆ ಮಾಡ್ತಾರೆ. ಅಬ್ಸರ್ವ್ ಮಾಡಿ ಫ್ಯೂಚರ್ ಇದರಲ್ಲಿ ಯಾಕಪ್ಪ ಹಿಂಗೆ ಮಾಡ್ತಾ. ನಾನೇ ಎಷ್ಟೊಂದು ಸತಿ ಹೇಳ್ತಾ ಇದ್ದೀನಿ, ಪ್ಲೀಸ್ ಕೂದಲು ಕಟ್ ಮಾಡ್ತೀಯಾ, ಪ್ಲೀಸ್ ಕೂದಲು ಕಟ್ ಮಾಡಿಬಿಡಿ. ಅದು ಇಲ್ಲ ಸ್ಟೈಲ್ ಇದು ಅಂತ ಹೇಳ್ತಾರೆ. ನಿಮ್ಮ ಸ್ಟೈಲೇ ನಿಮಗೆ ಬೇರೆ ಹೆಸರು ಕೊಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಯಾವತ್ತು. ಹಿಂದ್ಗಡೆಯಿಂದ ಕಾಣಿಸೋದೇ ಇಲ್ಲ ಧ್ರುವಂತ ಯಾರು ಅಂತ ಹೇಳ್ಬಿಟ್ಟು. ಈಗ ವಾಕ್ ಬೇರೆ ತುಂಬ ಫೇಮಸ್ ಆಗ್ಬಿಟ್ಟಿದೆ. ನೋಡಿದ್ರ ವಾಕ್ ಅದೆಲ್ಲ ಮಿಸ್ ಮಾಡ್ಕೊಂಡಲ್ಲ ಅಂತ ನಾನು. ನೀವು ಏನಾದ್ರೂ ಆ ಸಿಚುವೇಶನ್ ಅಲ್ಲಿ ಇದ್ರೆ ಈ ವಾಕ್ ಬಗ್ಗೆ ಏನ್ ಹೇಳ್ತೀವಿ? ಜಾನ್ವಿ ಒಂದು ಕಮೆಂಟ್ ಕೊಟ್ರು, ಓಕೆ ಏನೋ ಸಮಸ್ಯೆ ಇದೆ ಅಂತ ಕಮೆಂಟ್ ಕೊಟ್ಬಿಟ್ರ. ನಾನು ಅವಾಗ ಕೊಡ್ತಾ ಇದ್ದೆ, ರ್ಯಾಂಪ್ ವಾಕ್ಗೆ ನೀವು ವಾಕ್ ಮಾಡಿದ್ರೆ 100% ನನಗೆ ಕೊಡೋದು ನಿಮಗೆ ಕೊಡ್ತಾ ಇದ್ದೆ ಅಂತ. ಇರ್ಬೋದೇನೋ ಲಕ್ಷಣಗಳು. ಮತ್ತೆ ಆರ್ಟಿಸ್ಟ್ ಅಲ್ವಾ, ವಿ ಕಾಂಟ್ ಪ್ರಿಡಿಕ್ಟ್. ಯಾಕಂದ್ರೆ ಆರ್ಟಿಸ್ಟ್ ಆಗಿರೋದ್ರಿಂದ ಏನ್ ಬೇಕಾದ್ರೂ ಮಾಡ್ತಾರೆ. ಖಂಡಿತ. ಬಿಗ್ ಬಾಸ್ ಮನೇಲಿ ಚಿಕ್ಕ ವಿಚಾರನ ದೊಡ್ಡದಾಗಿ ಮಾಡುವಂಥದ್ದು ಒಂದು ಚಾಳಿನ ಯಾರು ಮಾಡ್ತಾ ಇದ್ದಿದ್ದು? ಈಗ ಕಲಾವಿದರ ಬಗ್ಗೆ ಮಾತಾಡಬೇಡಿ, ಒಂದು ವಿಚಾರ ಬಂತು, ಕಲಾವಿದರನ್ನ ಕೆಳಗಿಟ್ಟು ಮಾತಾಡಬೇಡಿ ಅಂತ. ಮೊನ್ನೆ ಎಪಿಸೋಡಲ್ಲಿ ಆಂಕರ್ ಬಗ್ಗೆ ಮಾತಾಡಬೇಡಿ, ಆಂಕರನ್ನು ಕೆಳಗಿಟ್ಟು ಮಾತಾಡಬೇಡಿ ಅನ್ನೋ ಒಂದು ವಿಚಾರ ಬಂತು. ಅವ್ರಿಬ್ರಿಗೆ ಮೇ ಬಿ ಚಾಳಿ ಇರಬೇಕು. ಅದೇ ನಾವು ಹಂಗೆ ಕನೆಕ್ಟ್ ಮಾಡಿ ಕೇಳಿದ್ವಿ. ನೀವು ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ, ಅವ್ರಿಬ್ರಿಗೆ ಡೆಫಿನೆಟ್ಲಿ ಇರ್ಬೇಕೇನೋ ಹಂಗೆ. ಇವ್ರೇನೋ ತಪ್ಪು ತಿಳ್ಕೊತಾರೆ, ಅವ್ರು ಇನ್ನೊಂದೇನೋ ತಪ್ಪು ತಿಳ್ಕೊತಾರೆ. ಇವರಿಬ್ರು ತಪ್ಪು ತಿಳ್ಕೊಂಡದ್ದು ಮುಗಿದೇ ಇರೋ ಟೈಮಲ್ಲಿ ಎಲ್ಲ ಕನ್ಫ್ಯೂಸಿಂಗ್ ಆಗ್ಬಿಡುತ್ತೆ. ಸೊ ಏನೂ ಮಾಡೋಕ್ಕಾಗಲ್ಲ. ಎಸ್. ಈಗ ಪುಟ್ಟ ಹುಡುಗಿ ಬಗ್ಗೆ ಏನು ಹೇಳ್ತೀರಾ? ರಕ್ಷಿತಾ ಆ್ಯಕ್ಚುಲಿ ಪಾಪ ಒಳ್ಳೆ ಹುಡುಗಿನೇ. ಕಿಚನಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದಾಳೆ. ಬಟ್ ಚಾಲಾಕಿ ಅಂತೂ ತುಂಬ ಇದ್ದಾಳೆ. ಯಾವ ಟೈಮಲ್ಲಿ ಹೆಂಗೆ ಬೇಕು ಹಂಗಿರ್ತಾಳೆ ಅವಳು. ಬ್ರೈನಿ ತುಂಬ. ಯಾವ ಟೈಮಲ್ಲಿ ಹೆಂಗಿದ್ರೆ ನನಗೆ ವರ್ಕೌಟ್ ಆಗುತ್ತೆ ಅನ್ನೋದು ಅವಳಿಗೆ ತುಂಬ ಚೆನ್ನಾಗಿ ಗೊತ್ತು. ಅದು ಹೇಗೆ ಅದನ್ನು ಯೂಸ್ ಮಾಡಬೇಕು ಅನ್ನೋದು. ಶಿ ಈಸ್ ಆಲ್ಸೋ ಯೂಸಿಂಗ್ ವೆರಿ ವೆಲ್ ಆ್ಯಕ್ಚುಲಿ. ಈಗ ಗಿಲ್ಲಿಗೂ ರಕ್ಷಿತಾಗೂ ಕಾಂಪಿಟೇಷನ್ ಬರ್ಬೋದಾ ಫ್ಯೂಚರಲ್ಲಿ? ಬಂದರೂ ಡೌಟ್ ಇಲ್ಲ. ಬಟ್ ಅದೇ ಹೇಳಿದ್ನಲ್ಲ, ಟಾಪ್ 4 ಫಿಕ್ಸು. ಟಾಪ್ 4 ಪೊಸಿಷನ್ಸ್ ಚೇಂಜ್ ಇಲ್ಲ. 5th ಪೊಸಿಷನ್ಸ್ಗೆ ಫೈಟ್ ಇದೆ ಅಲ್ಲಿ. ಇವನ್ ನಾನಿದ್ದರೂ ಕೂಡ ನಾನು 5th ಪೊಸಿಷನ್ಗೆ ಫೈಟ್ ಮಾಡಬೇಕಿತ್ತೇನೋ. ಸೊ ಅಲ್ಲಿ ತಿಂದುಬಿಟ್ಟಿದ್ದಾರೆ ಟಾಪ್ 4. ಓಕೆ. ಅಂದರೆ ಚಿಕ್ಕ ಹುಡುಗಿ ಅಂತ ನಿಮ್ಮ ಮನೇಲಿದ್ದಾಗ ಹೇಗದು ಅವಳನ್ನು ಟ್ರೀಟ್ ಮಾಡ್ತಿದ್ವಿ? ಚಿಕ್ಕ ಹುಡುಗಿ ಅಂತ ಅಲ್ಲ. ಪ್ರಾಬ್ಲಮ್ ಏನಂದರೆ ಅವಳಿಗೂ 24 ವರ್ಷ 25 ವರ್ಷ ಹುಡುಗಿ. 25 ವರ್ಷಕ್ಕೆ ಒಂದು ಮನೆ ತೊಗೊತಾಳೆ ಅಂತ ಅಂದರೆ ಶಿ ಈಸ್ ವೆರಿ ಕೇಪಬಿಲಿಟಿ ಇದೆ. ಯಾರು ತೊಗೊತಾರೆ 25 ವರ್ಷಕ್ಕೆ ಒಂದು ಮನೆ ಅದು ಮುಂಬೈ ಅನ್ನೋ ಸಿಟೀಲಿ? ಇಟ್ ಈಸ್ ವೆರಿ ಟಫ್. ಬಟ್ ಆದರೆ ಅವಳು ಬಿಹೇವ್ ಮಾಡ್ತಿದ್ದಿದ್ದು, ಇನ್ನೂ ಚಿಕ್ಕವಳ ಥರ ಆಡ್ತಿದ್ದಿದ್ದು, ನಂಗೆ ಕೊಡು ಅಂತ ಹೇಳ್ತಿದ್ದಿದ್ದು. ಮತ್ತು ಗಿಲ್ಲಿ ಜೊತೆ ಇದ್ದಿದ್ದು ಒಡನಾಟಗಳಲ್ಲಿ ಇನ್ನೂ ಆ ಇನ್ನೋಸೆನ್ಸ್ನ ಕ್ಯಾರಿ ಮಾಡ್ತಾ ಇದ್ದಾಳೆ ಅಂತ ಅನ್ನಿಸ್ತು. ಇರಲಿ ಬಿಡಿ, ಇವಾಗ ನಾವು ಹಂಗಿರಬೇಕು ಅಂದರೆ ಇರೋಕ್ಕಾಗಲ್ವಲ್ಲ. ಅದಕ್ಕೋಸ್ಕರ ನನಗೆ ಖುಷಿ ಆಯಿತು, ಇರಲಿ ಹಂಗೆ ಅಂತ. ಎಸ್. ಅಲ್ಲಿ ಮೇಕಪ್ ಹಾಕ್ತೇ ಇರುವಂಥ ಹುಡುಗಿ ಅಂದರೆ ಅದು ರಕ್ಷಿತಾ. ಮೇಕಪ್ ಹೌದು. ಮತ್ತೆ ಡ್ರೆಸ್ಸಿಂಗ್ ಕೂಡ. ಇದ್ರ ಬಗ್ಗೆ ನೀವು ಏನು ಹೇಳ್ತೀವಿ? ಅವಳನ್ನ ಎಷ್ಟೊಂದು ಸತಿ ಹೇಳಿದ್ದೀನಿ ನಾನು ಅವಳಿಗೆ, ನೀನು ಕೃಷ್ಣ ಸುಂದರಿ ಕಣೆ ನೀನು ಅಂತ ಹೇಳಿದ್ದೀನಿ ಅವಳಿಗೆ. ಅಂದರೆ ಅವಳ ಫೀಚರ್ಸು ಅಬ್ಸರ್ವ್ ಮಾಡಿದ್ರೆ ನೀವು ತುಂಬ ಲಕ್ಷಣವಾಗಿದ್ದಾಳೆ ಅವಳು. ತುಂಬ ಲಕ್ಷಣವಾಗಿದ್ದಾಳೆ. ಅವಳಿಗೆ ಕಂಫರ್ಟೇಬಲ್ ಆಗಿರಬೇಕು. ಸೊ ಅದನ್ನು ಜನ ಇಷ್ಟಪಡ್ತಾ ಇದ್ದಾರೆ ಅಂತ ಅಂದಾಗ ಶಿ ಸಿಂಪಲ್ ಗರ್ಲ್. ಹೌದು. ಇವಾಗ ಎಷ್ಟು ಬೇಜಾರಿದೆ ಬಿಗ್ ಬಾಸ್ ಮನೆ? ನನಗೆ 1% ಬೇಜಾರಿಲ್ಲ. ನನಗೆ ಗೊತ್ತು. Still I am asking. 0.00001% ಬೇಜಾರಿಲ್ಲ. ಖುಷಿಯಾಗಿದ್ದೀನಿ. ಇದ್ದಷ್ಟು ಕ್ಷಣಗಳನ್ನ ಸ್ವೀಕರಿಸಿದ್ದೀನಿ, ಎಂಜಾಯ್ ಮಾಡಿದ್ದೀನಿ ಅಂತ ಇದೆ. ಸೊ ಮತ್ತೆ ಎಂಟ್ರಿ ಆಗತ್ತೆ ಅಂದರೆ ಎಲ್ಲ ಎಕ್ಸ್ ಕಂಟೆಸ್ಟೆಂಟ್ಸ್ ಎಲ್ಲ ಹೋಗ್ತೀನಿ, ಎಂಜಾಯ್ ಮಾಡ್ಕೊಂಡು ಬರ್ತೀನಿ, ಫಿನಾಲೆಗೆ ಹೋಗ್ತೀನಿ, ಸಪೋರ್ಟ್ ಮಾಡ್ತೀನಿ ಗಿಲ್ಲಿಗೆ. ಯಾರು ನಿಂತ್ಕೊಳ್ಳಿ ಬಿಡಲಿ, ನಿನ್ನ ಫ್ರೆಂಡ್ಸ್ಗಳೆಲ್ಲ ದುಶ್ಮನಾಗಲಿ, ನಾ ಬರ್ತೀನಿ ಸುಮ್ಮನಿರು ಅಂತ ಹೇಳ್ತೀನಿ. ಗಿಲ್ಲಿಗೆ ಸಪೋರ್ಟು. ಮನೆ ಒಳಗಡೆ ಇದ್ದಾಗ್ಲೂ ನನ್ನ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಸಾಫ್ಟ್ ಕನ್ಸರ್ನ್ ಇತ್ತು. ಬಟ್ ಆ ಸಿಚುವೇಶನ್ಸ್ಗಳು ಅವ್ನು ನನಗೆ ಹರ್ಟ್ ಮಾಡ್ತಿದ್ದ ಅಂತ ಅಂದ್ಬಿಟ್ರೆ ಹಾನೆಸ್ಟ್ಲಿ ಅವ್ನು ಟ್ರೂ ಎಂಟರ್ಟೈನರ್. ಆ್ಯಂಡ್ ನಿಜವಾಗ್ಲೂ ನಾನು ನಕ್ಕಿದ್ದೀನಿ. ಆವಾಗಲೇ ಅಲ್ವಾ ನಾನು ನಿಂತ್ಕೊಂಡಂಗೆ ಅರ್ಥ ಆಗೋದು ಒಂದು ಫ್ರೆಂಡ್ಶಿಪ್ಗಿದ್ದಾಗ. ನನಗೆ ಇವತ್ತಿಗೂ ಯಾಕೆ ಗಿಲ್ಲಿ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಒಂದೇ ಕಾರಣಕ್ಕೆ, ನನ್ನ ಜೊತೆ ಜಗಳ ಆಗಲಿ ಏನಾಗಲಿ ಮೊಕ್ಕಕ್ಕೆ ಮೊಕ್ಕೊಡ್ದಂಗೆ ಹೇಳಿದ್ದಾನೆ, ನಾನು ಹಿಂದೆ ಮಾತಾಡಿಲ್ಲ ಅನ್ನೋದು ಗೌರವದ ಮೇಲೆ ನಾನು ಇವತ್ತಿಗೂ ಸಪೋರ್ಟ್ ಮಾಡ್ತಾ ಇರೋದು. ಆ ಥರ ಇದ್ದಿದ್ರೆ ಎಷ್ಟೊಂದು ಜನ ಒಳಗಡೆ ಇನ್ನೂ ಚೆನ್ನಾಗಿರ್ತಿತ್ತೇನೋ. ಬಿಡಿ ಹೋಗಲಿ. ಈಗ ನಾನೊಂದೊಂದು ಹೆಸರು ಹೇಳ್ತಾ ಹೋಗ್ತೀನಿ. ಒನ್ ವರ್ಡಲ್ಲಿ ಅವರಿಗೆ ಏನು ಹೇಳ್ತೀರಾ ಅಂತ. ಸ್ಪಂದನ. ಗುಡ್ ಫಾರ್ ನಥಿಂಗ್. ಧ್ರುವಂತ ಇವಾಗ ಒಂದೊಂದು ಹೆಸರು ಕೊಡ್ತಾ ಇದ್ದೀರಾ. ಕನ್ಫ್ಯೂಸಿಂಗ್ ಪರ್ಸನ್. ಓಕೆ. ಮಾಳು. ಸೈಲೆಂಟ್ ಕಿಲ್ಲರ್. ಅಶ್ವಿನಿ ಏನಂತಾರೆ, ಏನು ಹೇಳೋಣ,
ಸ್ಟ್ರಾಂಗ್ ಅನ್ಕೊಂಡಿರೋ ಆನೆ. ಅಂದರೆ ಆನೆಗೆ ಸ್ವಲ್ಪ ಸರಪಳಿ ಹಾಕಿದ್ರು ಆಚೆಚೆ ಹೋಗೋಕ್ಕಾಗಲ್ಲ ಅನ್ನೋದಲ್ವಾ? ವೆರಿ ನೈಸ್. ಜಾಹ್ನವಿ? ಬಕೆಟ್. ಬಕೆಟ್ ಅಶ್ವಿನಿಗ? ಎಲ್ರಿಗೂ ಸಿಕ್ತವ್ರಿಗೆ. ಅದೊಂದು ಟಾಪಿಕ್ ಆಗಿದ್ದು ಗೊತ್ತಾ? ಕಲರ್ಸ್ ಕನ್ನಡ ನಂಬರ್ 1 ಬಂತು ಅಂತ ಆದ್ಮೇಲೆ ಕಲರ್ಸ್ ಕನ್ನಡಕ್ಕೂ ಬಕೆಟ್ ಹಿಡಿಯಕ್ಕಿತ್ತು ಅವಾಗ ಚಾನ್ಸು. ನಾನು ನಿಮ್ಮವಳೆ ಪ್ಲೀಸ್ ನನ್ನ 2 ವಾರ ಸೇವ್ ಮಾಡಿ ಅನ್ನೋದು ಇಂಡೈರೆಕ್ಟ್ ಆಗಿ ಬಕೆಟ್ ಹಿಡಿದಿದ್ದಲ್ವ ಅದು. ಬಟ್ ಅಲ್ಲೇ ಗಿಲ್ಲಿ ಕೊಟ್ಬಿಟ್ರಲ್ಲ. ಅವನು ಕೊಡ್ತಾನೆ ಬಿಡಿ. ವೆರಿ ನೈಸ್, ವೆರಿ ನೈಸ್. ಗಿಲ್ಲಿ? ಗಿಲ್ಲಿ ಈಸ್ ಚಾಲಾಕಿ ಅವನು ತುಂಬ. ರಾಶಿಕಾ? ಏನು ಹೇಳಿ, ಫೇವ್ರೇಟ್ ಅಲ್ಲ? ರನ್ನ ಆಡಿ ಹೃದಯ ಶೂರನ್ನ. ಇವಾಗ ಫಸ್ಟ್ ಇದು ಕರೆಕ್ಟ್ ಆಗುತ್ತೆ ಅಂತ. ಸೊ ನಾಟ್ ಡಿಸರ್ವಿಂಗ್. ಕಾವ್ಯ? ಕ್ಯಾಲ್ಕುಲೇಟಿವ್. ಸೂರಜ್? ಮಳ್ಳ ಮಳ್ಳನ್ ನಂಬರ್ದು ಅಂತ. ಕುಳ್ಳನ್ ನಂಬುದ್ರು. ನಾವು ಸ್ವಲ್ಪ ಚೇಂಜ್ ಮಾಡಿ ಆಮೇಲೆ ಬೈಗಳ ಕೇಳಿಸ್ಕೋಬೇಕಾಗುತ್ತೆ ಆಡಿಯನ್ಸ್ ಜೊತೆ. ಯಾರು ಬಾಕಿ ಆದ್ರು? ಧನುಷ್? ಲಕ್ಕಿಲ್ದರ ಕುದುರೆ ಅವನು. ಹೌದು. ಅಭಿಷೇಕ್? ನಾಟ್ ಬ್ರೈನಿ. ರಘು? ಸ್ಮಾರ್ಟ್. ರಿಷಾ ಗೌಡ ನೇರ ನುಡಿ. ಆ ನೇರ ನುಡಿನೇ ಇವತ್ತವಳು ಮುಳ್ಳಾಗಿದೆ ಅಷ್ಟೇ. ನೇರ ನುಡಿ ಸಿಕ್ಕಾಪಟ್ಟೆ ಸಿಂಪಲ್. ಅದಿಲ್ಲ. ತುಂಬ ಸ್ಟ್ರೈಟ್ ಫಾರ್ವರ್ಡ್ ಆಗಿದ್ದೆ. ಕೋಪಿಷ್ಟೆ ಅಂತ ಹೇಳ್ಬೋದು ರಿಷಾ. ಆ ಕೋಪನೇ ಇವತ್ತು ಮುಳ್ಳಾಗಿದೆ ಅವಳಿಗೆ ಅಷ್ಟೇ. ಸ್ವಲ್ಪ ಕೋಪ ಅನ್ನೋದಕ್ಕಿಂತಲೂ ನೀವು ಅದೇನೇ ಸ್ವಲ್ಪ ಇನ್ನೂ ಡೈರೆಕ್ಟಾಗಿ ಹೇಳ್ತಾ ಹೋಗ್ತಿದ್ರೆ ಇಲ್ಲ, ನೀವು ಆ್ಯಕ್ಚುಲಿ ಈ ವಾರ ಚೆನ್ನಾಗಿ ಆಡಿದ್ರಿ. ಏನು ಹಂಗೆ ಆಡಬಾರ್ದು ಹಿಂಗೆ ಆಡಬಾರ್ದು ಅನ್ನೋದೇನು ಇರಲಿಲ್ಲ. ಎಸ್, ಇವಾಗ ಇನ್ನೊಬ್ರು ಫೇಮಸ್ ವ್ಯಕ್ತಿ ಇದ್ದಾರೆ, ಅವ್ರ ಬಗ್ಗೆ ಮಾತಾಡೋದಾದ್ರೆ ಸತೀಶ್. ಓ ವಾವ್, ಇಂಟರ್ನ್ಯಾಷನಲ್ ಸೆಲೆಬ್ರಿಟಿಗಳ ಪ್ಲೀಸ್ ಮುಂದಿನ ದಿನಗಳಲ್ಲಿ ನೋಡೋಣ ಅವ್ರನ್ನ ಮೀಟ್ ಮಾಡೋ ಅವಕಾಶ. ಯಾಕಂದರೆ ಒಳಗಡೆ ಅಂತೂ ಸಿಗಲಿಲ್ಲ ನನಗೆ. ಹೊರಗಡೆ ನಮ್ಮದೇ ಸೀಸನಲ್ಲಿ ಇದ್ದಾಗ ನೋಡೋಣ, ಮೀಟ್ ಮಾಡಬೇಕು. ಅದು ಚೆನ್ನಾಗಿತ್ತು. ಇವಾಗ ಆ್ಯಕ್ಚುಲಿ ಬೂಮಿಂಗಲ್ಲಿರೋದು ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲಿ ಅವರೇ. ಓ ಸೂಪರ್. ಅದೇ 200 ಇಂಟರ್ವ್ಯೂಸ್ ಆಯ್ತಂತಲ್ಲ. ನಾಟ್ ಈಸಿ. 150 ಇಂಟರ್ವ್ಯೂಸ್ ಕೊಟ್ಟಿದ್ದಾರೆ ಅಂತಂದರೆ ಹುಡುಗಾಟ ಅಲ್ಲ. ಸತೀಶ್ ಅವರೇ, ಇಂಟರ್ನ್ಯಾಷನಲ್ ಸೆಲೆಬ್ರಿಟಿ ಅವರೇ, ಒಳ್ಳೇದಾಗಲಿ. ಎಸ್. ಚಂದ್ರಪ್ರಭಾ ಪಾಪ ಕೊಮಿಡಿಯನ್ ಅವರು ಹೊರಗಡೆ ಬಂದಾದ್ಮೇಲೆ ಒಂದು ಮಾತಾಡೋದಕ್ಕೆ ಇಷ್ಟಪಟ್ಟಿಲ್ಲ, ಯಾವುದು ನೆಗೆಟಿವ್ ಆಗಿರಲಿ ಏನು. ಅವರು ನಾನು ಬೇಜಾರಲ್ಲೇ ಎಲ್ರಿಗೂ ಇಂಟರ್ವ್ಯೂ ಕೊಟ್ಟಿರೋದು, ಏನು ಬಿಟ್ಕೊಡಿರಲ್ಲ. ಅವ್ರಿಗೆ ಏನಾಗಿರ್ಬೋದು ಮನೆ ಒಳಗಡೆ, ಏನು ಅನ್ಸುತ್ತೆ? ನಾನು ಎಷ್ಟು ಪಾಸಿಟಿವ್ ಆಗಿ ತಗೊಂಡೆ, ಸೋಲ್ ಅನ್ನೋದನ್ನ ಎಲ್ಲರೂ ಪಾಸಿಟಿವ್ ಆಗಿ ತಗೊಂಡ್ರೆ ಮುಂದಿನ ದಿನಗಳು ಚೆನ್ನಾಗಿರುತ್ತೆ. ಈಗ ನಾಳೆ ನನಗೆ ಕೆಲಸ ಇದೆ, ನಾಡಿದ್ದು ನನಗೆ ಕೆಲಸ ಇದೆ. ಸೊ ಯು ಶುಡ್ ಟೇಕ್ ಇಟ್ ದಟ್ ಪಾಸಿಟಿವ್ ಆಗಿ. ಅವ್ರಿಗೆ ಏನು ಕಾಡ್ತು ಅಂತ ಮೇ ಬಿ ನೋಡೋಣ, ಒಂದು ಸ್ವಲ್ಪ ಟೈಮ್ ಕೊಟ್ಟು ಅವ್ರಿಗೆ ಯಾವತ್ತಾರು ನೆಕ್ಸ್ಟ್ ಮುಂದಿನ ಯಾವತ್ತಾರು ಫ್ಯೂಚರಲ್ಲಿ ಹೇಳ್ಕೊಡೋ ಪರಿಸ್ಥಿತಿ. ನಿಮ್ಮ ಮನೇಲಿ ಇದ್ದಾಗ 4 days ಬಿಫೋರ್ ಏನೋ ಆಯ್ತಂತೆ, ಕಲಾವಿದರಿಗೆ ಬೇಜಾರಾಯಿತು ಅನ್ನೋ ವಿಚಾರ, ಕಲಾವಿದನಿಗೆ ಬೇಜಾರಾಯಿತು ಅನ್ನೋಂಥ ವಿಚಾರ ಹೇಳಿದ್ರು. ಅಂತ ಇನ್ಸಿಡೆಂಟ್ ಏನಾದರೂ ಆ 4 ದಿನ ಮುಂಚೆ ನಡೆದಿತ್ತು? ಅವನು ಗಿಲ್ಲಿದು, ಅವ್ರು ಚಂದ್ರಪ್ರಭಾ ಅವ್ರು ಗಿಲ್ಲಿದು ಮನಸ್ತಾಪ ಏನಾದರೂ ಆಗಿರ್ಬೋದು, ಅಥವಾ ಅವ್ನು ಹೇಳಿರೋದನ್ನ ಕಾಮಿಡಿಲಿ ಇವ್ರು ಏನೇನೋ ಮನ್ಸಿಗೆ ಹಾಕ್ಕೊಂಡಿದ್ದಾರಾ, ಅಥವಾ ಇವ್ರು ಹೇಳಿರೋದು ಅವ್ರಿಗೆ ಹಿಟ್ ಆಯ್ತಾ? ಸಿ ದೇರ್ ಆರ್ ಲಾಟ್ ಆಫ್ ಮಿಕ್ಸ್ಡ್ ಎಮೋಷನ್ಸ್ ಅವರಲ್ಲಿ. ಅವರೊಬ್ಬರೇ ಆನ್ಸರ್ ಕೊಡೋಕ್ಕಾಗಲ್ಲ. ಎಸ್. ಮಲ್ಲಮ್ಮ? ಪಾಪ ಮುಗ್ಧ ಮನಸ್ಸು. ಎಸ್. ತುಂಬ ಚೆನ್ನಾಗಿ ಮನೇಲಿ ರೆಡಿ ಆಗ್ತಿದ್ದು ರಿಷಾ. ಏನೆಲ್ಲ ಬಟ್ಟೆಗಳನ್ನ ತಗೊಂಡು ಹೋಗಿದ್ರಿ, ಹೇಗೆ? ಮನೇಲಿ ಕಳಿಸ್ತಾ ಇದ್ರು, ಅದನ್ನ ಹಾಕೊಂತ ಇದ್ದೆ. ಅದರಲ್ಲೂ ಬಟ್ಟೆ ಇಲ್ಲ ಅಂತ ಹೇಳ್ತಾ ಇದ್ದೆ. ಹಂಗೆ ರಿಜೆಕ್ಟ್ ಮಾಡ್ತಾ ಇದ್ರು. ನಾನು ಏನ್ ಕಾರಣಕ್ಕೆ ರಿಜೆಕ್ಟ್? ಅದೇ ಅದೊಂದು ಇರುತ್ತೆ, ಈ ಕಲರ್ಸು, ಈ ಪ್ಯಾಟ್ರನ್ಸು. ಕಲರ್ಸ್ ಎಲ್ಲ ಅದು ಯಾವ ಕಲರ್ಸ್ ಎಲ್ಲ ಬಟ್ಟೆ ಅಲ್ಲಿ ತಗೊಂಡು ಹೋಗ್ಬಾರ್ದು ಅಂದ್ರೆ ತುಂಬಾ ರೇಡಿಯಂ ಕಲರ್ಸು, ಕ್ಯಾಮ್ರಾಗೆ, ಮತ್ತೆ ಪ್ಯಾಟ್ರನ್ಸ್, ಚೆಕ್ಸ್ ಪ್ಯಾಟ್ರನ್ಸ್, ಆನಿಮಲ್ ಪ್ರಿಂಟ್ಸ್ ಅದೆಲ್ಲ ಇರ್ಲಿಲ್ಲ. ಅದು ಕಳ್ಸಿದ್ದು ರಿಜೆಕ್ಟ್ ಆಗ್ತಿತ್ತು. ಸೊ ಅದಕ್ಕೋಸ್ಕರ ಅಷ್ಟೇ ಇಲ್ಲ, ಸಾಕಷ್ಟು ಬಟ್ಟೆಗಳಿತ್ತು. ನಂಗೊಂದು ಕ್ಯೂರಿಯಾಸಿಟಿ ಇದೆ. ಬಿಗ್ ಬಾಸ್ ಮನೇಲಿ ಮೇಕಪ್ ಎಲ್ಲ ನೀವೇ ಮಾಡ್ಕೊಳ್ತಿದ್ರೆ, ಹೇರ್ ಸ್ಟೈಲ್ ಹೆಂಗ್ ಮಾಡ್ತಾರೆ? ಹೇರ್ ಸ್ಟೈಲು ಈಗ ನಾನು ಜಸ್ಟ್ ಹೇರ್ ಹಿಂಗ್ ಮಾಡ್ಬೇಕು ಅಂದ್ರೆ ಕಷ್ಟ ಆಗುತ್ತೆ. ನಾವು ಮಾಡೋದು ತುಂಬಾ ಚೆನ್ನಾಗಿ ಹೇರ್ ಸ್ಟೈಲ್ ಮಾಡ್ತಿದ್ರಿ, ಚೆನ್ನಾಗಿ ರೆಡಿ ಆಗ್ತೀರಾ. ಹೇಗೆ ಎಲ್ಲರೂ ಮಾಡ್ತೀವಿ? ಟೈಮ್ ಇರ್ತಾ ಇತ್ತು 3 hours 2 hours ರೆಡಿ ಆಗೋಕ್ಕೆ ಸ್ಯಾಟರ್ಡೆ ಸಂಡೇಗೆ. ಬೆಳಗ್ಗೆ ಎದ್ದಷ್ಟೇ ಸಿಂಪಲ್ ಆಗಿ, ಯಾಕಂದರೆ ಆ ಲೈಟಿಂಗ್ಸ್ಗೆ ನಿಮ್ಗೆ ಹಂಗೆ ಅನಿಸ್ತಾ ಇರುತ್ತೆ ಅಷ್ಟೇ. ತುಂಬ ಲೈಟಿಂಗ್ಸ್ ಇದೆಯಲ್ವಾ ಮನೆ ತುಂಬ, ಯಾಕಂದರೆ ರಾತ್ರಿ ಹೊತ್ತು ಕಣ್ಣು ನೋವು ಬಂದ್ಬಿಡ್ತಿತ್ತು ನನಗೆ. ಆ ಲೈಟ್ ನಿಮ್ಗೆ ಹಂಗೆ ಕಾಣಿಸುತ್ತೆ ಲೈಟ್ ಆಫ್ ಆಗಿದೆ ಅಂತ ಅಂದ್ಬಿಟ್ಟು. ಇದಕ್ಕೆ
ಡಬಲ್ ಅಲ್ಲ ತ್ರಿಬಲ್ ಅಲ್ಲ 100 ಲೈಟಿಂಗ್ಸಲ್ಲಿದೆ. ಸೊ ಆ ಲೈಟಲ್ಲಿ ಮಲ್ಕೊಂಡು ಸ್ವಲ್ಪ ಅಭ್ಯಾಸ ಆಗೋಗಿತ್ತು ಕಣ್ಣು. ಸೊ ಹಂಗೆ ಮನೆ. ಅಂದ್ರೆ ಬೇರೆಯವ್ರೇನಾದ್ರು ನೀವು ಹೆಲ್ಪ್ ಮಾಡ್ತಿದ್ರೆ ಒಬ್ಬರಿಗೆ ಹೇರ್ ಸ್ಟೈಲ್ ಟೈಮ್ ಸಾಕಾಗಲ್ಲ. ಬೇಕು ಅಂತ ಅಂದ್ರೆ ಹೇರ್ ಸ್ಟೈಲ್ ಸ್ವಲ್ಪ ಹೆಲ್ಪ್ ಮಾಡೋಣ, ಬ್ಯಾಕ್ ಕರ್ಲ್ಸ್ ಎಲ್ಲ ಮಾಡಬೇಕು, ಜಡೆ ಹಾಕ್ಬೇಕಂದ್ರೆ ಮಾಡ್ತಾ ಇದ್ರು, ಇಲ್ಲ ಅಂತಲ್ಲ. ಬಟ್ ಅವ್ರವರೇ ಎಲ್ಲ ಮಾಡ್ಕೊತಾ ಇದ್ರು. ಓಕೆ, ಎಲ್ಲ ಮೇಕಪ್ ಕಿಟ್ ಎಲ್ಲ ತಗೊಂಡು ಬಂದು ರೆಡಿ ಆಗೋದು. ಸ್ಕಿನ್ ಕೇರ್ ಏನೆಲ್ಲ ಮಾಡ್ತಿದ್ರಿ ನೀವು? ನಾನು ಎಸ್ಪೆಷಲಿ ಏನು ಮಾಡಲ್ಲ, ಅದಕ್ಕೊಂದ್ರೆ ಓವರ್ ಕಾನ್ಫಿಡೆನ್ಸು, ಸ್ಕ್ರೀನಲ್ಲಿ ಚೆನ್ನಾಗಿ ಕಾಣ್ತೀನಿ ಹೆಂಗಿದ್ರು ಅಂತ ಅನ್ನೋ ಕಾನ್ಫಿಡೆನ್ಸು. ಸೊ ಅದಕ್ಕೆ ತುಂಬ ಕಡಿಮೆ. ಬಟ್ ಇನ್ನು ಮುಂದೆ ಮಾಡ್ತೀನಿ. ಹೌದು, ಇಟ್ ಈಸ್ ನೆಸಸರಿ. ಸನ್ಸ್ಕ್ರೀನ್ ಯಾವತ್ತೂ ಹಾಕಬೇಕು, ಬಟ್ ಅಲ್ಲಿ ಹಾಕಿಲ್ಲ ನಾನು. ಅದಕ್ಕೆ ಸ್ವಲ್ಪ ಟ್ಯಾನ್ ಎಲ್ಲ ಆಗಿದೆ ಸ್ಕಿನ್ನು ಅಲ್ಲಿ. ಯಾಕಂದರೆ ಒಳಗಡೆ ಇದ್ದರೂ ಕೂಡ ಸನ್ಸ್ಕ್ರೀನ್ ತುಂಬ ಲೈಟ್ಗೆ ಸನ್ಸ್ಕ್ರೀನ್ ಬೇಕಿತ್ತು. ಅದೇ ನಾರ್ಮಲ್ ಆಗಿ ಮಿನಿಮಲ್ ಆಗಿ ಮಾಡಿದ್ರೆ ಸಾಕು. ಅತಿಯಾದರೆ ಅಮೃತ ವಿಷ ಆದಂಗೆ ಏನೂ ಅತಿ ಆಗಬಾರ್ದು. ಓಕೆ, ಈಗ ಸ್ಪಂದನ ಹೊರಗಡೆ ಡಾಲ್ ಅನ್ನೋದು ಅಷ್ಟೇನಾ ಅಥವಾ ಸ್ಪಂದನ ಬಗ್ಗೆ? ಸ್ಪಂದನ ನನಗೆ ತುಂಬ ವರ್ಷದಿಂದ ಪರಿಚಯ ಇದ್ದಾಳೆ. ಅದನ್ನೇ ನಾನು ಹೇಳ್ತಾ ಇರೋದು, ಬರೀ ಮನೇಲಿ ರೆಡಿಯಾಗಿ ಕುತ್ಕೊಳ್ಳೋ ಬದಲು ಏನು ಕಾಂಟ್ರಿಬ್ಯೂಷನ್ ಇದೆ ಅನ್ನೋದನ್ನ ಜನನೇ ಇದು ಮಾಡ್ತಾ ಇದ್ದಾರೆ. ಯಾಕಂದರೆ ಸ್ಟಾರ್ಟಿಂಗ್ ಹೋದಾಗ ತುಂಬ ಪರ್ಸ್ನಲ್ ಅಂತ ಹೋಯಿತು ಅದು ಟಾರ್ಗೆಟಿಂಗ್. ನೋ, ಐ ವಾಸ್ ನಾಟ್ ಟಾರ್ಗೆಟಿಂಗ್ ಹರ್, ಐ ವಾಸ್ ರಿವೀಲಿಂಗ್ ಲೈಕ್ ಸ್ಪಂದನ ಇಷ್ಟು ಸಾಫ್ಟ್ ಅಲ್ಲ, ನೀನು ಯಾಕೆ ಪೋಟ್ರೆ ಮಾಡ್ಕೊತಾ ಇದೆಯಾ? ಏನು ಹೇಳ್ತಿದ್ರು ಅವ್ರಿಗೆ? ನೀವು ಮುಂದೊಂದು ದಿನಗಳಲ್ಲಿ ಗೊತ್ತಾಗತ್ತೆ ಅಂದರೆ ಇವಾಗ ಸ್ಪಂದನ ಫಿಟ್ಟಿಂಗ್ ಕೆಲಸ ಮಾಡ್ತಾ ಇದ್ದಾಳೆ, ಹಂಗಾರೆ ಇವಾಗ ಫಿಟ್ಟಿಂಗ್ ರಾಣಿ ಅಂತ ಹೆಸರಿಡ್ಲ ನಾನು? ನಿಮಗೆ ಗೊತ್ತು, ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಸ್ಟಾರ್ಟ್ ಮಾಡಿದ್ದಾಳೆ. ಹಂಗಾರೆ ಈಗ ಸಾಫ್ಟ್ ಅಲ್ಲ ಇದೆಯಾ ಅಂದಷ್ಟೇ ಇದು ರಾಂಗ್ ಅಲ್ವಾ? ಅಂದರೆ ಇವಾಗ ಜೊತೆಗೆ ಇದ್ದವ್ರಿಗೇನೆ ತಗೊಂಡೋಗ್ಬಿಟ್ಟು ಫಿಟ್ಟಿಂಗ್ ಇಟ್ಟರೆ ಅದು ಅದೇ ಮುಂದಿನ ದಿನಗಳಲ್ಲಿ ಅವರೇ ತೋಡ್ಕೊಳಕ್ಕೆ ಬಿಟ್ಬಿಡ್ಬೇಕಷ್ಟೇ ನಾವು. ಬಟ್ ಮುಂದಿನ ದಿನಗಳವರೆಗೆ ಅವರು ಉಳಿತಿದಾರಲ್ಲ, ಇದ್ರ ಬಗ್ಗೆ ಗೊತ್ತಿಲ್ಲ. ಅಂದ್ರೆ ಈ ಆಟನೇ ಜನಗಳಿಗೆ ಅಂದ್ರೆ ನಿಮ್ಗೆ ಅನ್ಸುತ್ತಾ ಇಂಥ ಆಟಗಳನ್ನ ಆಡ್ಬೇಕಿತ್ತು ಅಥವಾ ಹೇಗೆ ಅಂತ ಉಳ್ಕೋಬೇಕು? ನನಗೆ ಆ ಥರ ಆಡಬೇಕು ಅಂತ ಒಂದು ಪಾಯಿಂಟಲ್ಲಿ ಹೊರಗಡೆ ಬರೋ ಟೈಮಲ್ಲಿ ನನಗೆ ಅನಿಸಿದ್ದು, ಅವಳು ನೋಡ್ಬಿಟ್ಟು ನನ್ನ ಸೈಡ್ ನಗ್ಸ್ತಾಳೆ. ಅಂದರೆ ನೋಡ್ದ ಹಿಂಗೆ ಕಳಿಸ್ತೆ ಅನ್ನೋದೊಂದು ಸ್ಮೈಲ್ ಕೊಡ್ತಾಳೆ ನನಗೆ. ಅದೆಷ್ಟು ಮಟ್ಟಿಗೆ ಝೂಮ್ ಆಯಿತೋ ಇಲ್ವೋ ಗೊತ್ತಿಲ್ಲ. ಓಕೆ, ಹೌದು. ಅಂದ್ರೆ ನೀವು ಅದು ಅಬ್ಸರ್ವ್ ಮಾಡಿದ್ರೆ ಫೀಲ್ ಆಯ್ತು? ಡೆಫಿನೆಟ್ಲಿ ನನಗೆ ಫೀಲ್ ಆಯ್ತದು. ನಾನು ಒಂದೇ ಮಾತು ಹೇಳೋದು, ರೆಸಾರ್ಟ್ ಅನ್ಕೊಬಿಟ್ಟಿದ್ರೆ ಬಿಗ್ ಬಾಸ್ನ, ನನಗೆ ಬೋರ್ ಆಗಿಬಿಡ್ತಿತ್ತು ಬಿಗ್ ಬಾಸ್. ಯಾಕಂದರೆ ನಾನು ಮಿನಿಮಮ್ ಅಂದ್ರೂ ಒಂದು ಟ್ರಿಪ್ಗೆ ಹೋದರೆ ಒಂದು ವಾರದ ಮೇಲೆ ಇದ್ದೋಳಲ್ಲ. ಒಂದು ಟ್ರಿಪ್ಪಲ್ಲಿ ನನಗೆ ಟ್ರಿಪ್ಗಳು ಎಂಥ ಬ್ಯೂಟಿಫುಲ್ ಕಂಟ್ರಿಗೆ ಹೋದ್ರೇ ನಂಗೆ 1 ವಾರ ಆದಮೇಲೆ ವಾಪಸ್ ಮನೆಗೆ ಹೋಗಬೇಕು ಅಂತ. ಆ ಥರ ರೆಸಾರ್ಟ್ ಅಂತ ಅಂದ್ಕೊಂಡಿದ್ದರೆ 35 days ವಾಸ್ ಟೂ ಮಚ್ ಟು ಮೀ. ನಾನು 1 ವಾರಕ್ಕೆ ಸಾಕು, ಬಿಗ್ ಬಾಸ್ ಕಳಿಸ್ಬಿಡಿ, ರೆಸಾರ್ಟ್ ಆಗಿದೆ ಬಿಗ್ ಬಾಸ್ ಮನೆ ಅನ್ಕೊತ ಇದ್ದೆ. ಅದು ರೆಸಾರ್ಟ್ ಆಗಿ ಅಂದ್ಕೊಂಡಿದ್ದಾರೆ. ಹಂಗಿದ್ದರೆ ಹಂಗೆ ಇರಲೇಬೇಕಿತ್ತು ಜನಕ್ಕೆ ಇಷ್ಟ ಆಗೋಕ್ಕೆ ಅಂತ ಅಂದಿದ್ರೆ ಸಾರಿ, ನನ್ನ ಕೈಲಿ ಆಗ್ತಾ ಇರಲಿಲ್ಲ. ಯಾಕಂದರೆ ನಾನು ಹೆಂಗಿದ್ದೆ ನಾನು ಹಾಗೆ ಇದ್ದೀನಿ ಅಲ್ಲಿ. ಬರೀ ಬೆಳಗ್ಗೆ ಎದ್ದಳು ತಿನ್ನು ಮಲ್ಕೋ ಅಂತಂದರೆ ನನಗೆ ವಿಥೌಟ್ ಫೋನ್ ಅದುವೇ ಹುಚ್ಚಿಡ್ದುಬಿಡ್ತಿತ್ತೇನೋ. ನನಗೆ ಟಿವಿನೂ ಇಲ್ಲ, ಎಂಟರ್ಟೈನ್ಮೆಂಟ್ ಇಲ್ಲ ಅಂತ ಅಂದಾಗ ರೆಸಾರ್ಟ್ ಮಾಡ್ಕೊಂಡಿದ್ದಾರೆ ಮನೇನ. ಬಟ್ ಎಂಟರ್ಟೈನ್ಮೆಂಟ್ ತುಂಬ ಚೆನ್ನಾಗಿರ್ತಿತ್ತಲ್ವ ಅಲ್ಲಿ? ಆ ಎಂಟರ್ಟೈನ್ಮೆಂಟ್ ಬಗ್ಗೆ ಏನು ಹೇಳ್ತೀರಾ? ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಗಿಲ್ಲಿ ಬಿಟ್ಟರೆ ಇನ್ನೆಲ್ಲೂ ಎಂಟರ್ಟೈನ್ಮೆಂಟ್ ಅಂತ ನನಗೆ ಕಾಣಿಸ್ಲಿಲ್ಲ. ಮನೇಲಿ ಅಷ್ಟು ದಿನ ಇದ್ದಿತ್ತು, ಹೆಂಗೋ ಒಂದು ನಗಿಸ್ತಾ ಇದ್ದ. ಆ್ಯಕ್ಚುಲಿ ಹೋಗ್ತಾ ದಿನಗಳಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನಾನು ಜಾಸ್ತಿ ಲೈವಲ್ಲಾಗಲಿ ಅದಾಗಲಿ ನನ್ನ ಹತ್ರ ಅಷ್ಟು ಫೋಟೋಸ್ ಇದೆ. ನಮ್ಮ ಮನೇಲಿ ಸ್ಕ್ರೀನ್ಶಾಟ್ ಹೊಡ್ಕೊಂಡು ಇಟ್ಕೊಂಡಿದ್ದಾರೆ. ಜಾಸ್ತಿ ರಘು ಅವ್ರ ಜೊತೆ ಗಿಲ್ಲಿ ಅವ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದೆ. ಯಾಕಂದರೆ ಅನ್ವಾಂಟೆಡ್ ಟಾಕ್ಸ್ಗಳಿಗಿಂತ ಇಲ್ಲಿ ತುಂಬ ಆರ್ಗ್ಯಾನಿಕ್ಕಾಗಿ ಎಂಟರ್ಟೈನ್ಮೆಂಟ್ ನಡೀತಾ ಇತ್ತು. ಸುಮ್ಮನೆ ನಗಿಸ್ತಾ ಇದ್ದ, ನನ್ನ ಮನಸ್ಪೂರ್ವಕವಾಗಿ ನಗ್ತಾ ಇದ್ದೆ ನಾನು. ಸೊ ಅದಕ್ಕೆ ಅವ್ರ ಜೊತೆ ಜಾಸ್ತಿ ಇರ್ತಾ ಇದ್ದೆ. ಇನ್ನು ಬೇರೆ ಎಲ್ಲೇ ಹೋದ್ರೂ ಅವ್ರ ಬಗ್ಗೆ ಮಾತಾಡು, ಇವ್ರ ಬಗ್ಗೆ ಮಾತಾಡು, ಅದು ಆ ಥರದ್ರಲ್ಲಿ ನನಗೆ ಇಂಟ್ರೆಸ್ಟ್ ಇಲ್ಲ. ಎಸ್, ಈಗ ಅಭಿಷೇಕ್ ಧನುಷ್ ಇವರಿಬ್ಬರ ಬಗ್ಗೆ ಏನು ಹೇಳ್ತೀರಿ? ಯಾಕಂದರೆ ಅವರು ಹಾಗೆ ಸೈಲೆಂಟ್ ಗೇಮ್ ಆಡ್ತಿದ್ದಾರಾ ಅನ್ನುವಂಥದ್ದು ಹೊರಗಡೆ ಜನಗಳ ಪ್ರಶ್ನೆ. ಹೌದು, ಆನೆಸ್ಟ್ಲಿ ಸೈಲೆಂಟ್ ಗೇಮ್ ಆಡ್ತಾ ಇದ್ದಾರೆ. ಮೇ ಬಿ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಅವ್ರ ಫ್ರೆಂಡ್ಶಿಪ್ಪು ಮುರಿಬೋದೇನೋ. ಅವರು ಆ್ಯಕ್ಚುಲಿ ಯಾರ ಫ್ರೆಂಡ್ಸ್ ಅನ್ನೋದು ಕೂಡ ಅವ್ರು ಅಷ್ಟು ಇದರಲ್ಲಿ ಬಿಟ್ಟು. ಯಾಕಂದರೆ ಪಾಪ ಧನುಷ್ ಅವರು ಬಿಟ್ಕೊಟ್ಟಾಗ ಲೆಟರು ಅದ್ರ ಇಂಪಾರ್ಟೆನ್ಸು ಅಭಿ ಗೊತ್ತಿರಬೇಕಿತ್ತು. ಅದೇ ಅಭಿ ಒಂದ್ಸತಿ ನಾನು ಅವ್ನು ಮುಂದೆನೇ ಹೇಳ್ಬೋದಿತ್ತು. ರಿವೀಲ್ ಮಾಡ್ತಾನೆ ಅಲ್ಲಿ, ಇಲ್ಲ ನಾನು ಶ್ಯಾಡೋ ಆಗ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ಅಂತ ಅಂದಾಗ ಏನು ಬಿಗ್ ಬಾಸ್ ಮನೇಲಿ ನಿಜ ಫ್ರೆಂಡ್ಶಿಪ್ ಇದೆಯಾ ಅಂತ ಅನಿಸುತ್ತೆ. ಎಷ್ಟೊಂದು ಲವ್ ಸ್ಟೋರೀಸ್ಗಳು ಮುಂಚೆ ನೋಡ್ತಾ ಇದ್ವಿ. ದಿವ್ಯ ಹುಡುಗಾದು ಮತ್ತು ಅರವಿಂದ್ ಲವ್ ಸ್ಟೋರಿ ಆಗಲಿ, ಅವ್ರದ್ದು ಎಷ್ಟೊಂದು ಲವ್ ಸ್ಟೋರೀಸು. ಫ್ರೆಂಡ್ಶಿಪ್ಪಲ್ಲಿ ಅಂತ ಬಂದಾಗ ತುಂಬ ಫ್ರೆಂಡ್ಶಿಪ್ಗಳು ನೋಡಿದ್ದೀವಿ ನಾವು, ಇವತ್ತಿಗೂ ಉಳಿಸ್ಕೊಂಡು ಹೋಗ್ತಾರೆ ಫ್ರೆಂಡ್ಶಿಪ್ಗಳು. ಈ ಸೀಸನ್ ಎಸ್ಪೆಷಲಿ ಬರೀ ನಾಟಕೀಯಕ್ಕೋಸ್ಕರ ಇದ್ದಾರಾ, ಬರೀ ಮೇಲ್ನೋಟ ಕ್ಯಾಮ್ರಾ ಇದೆ ಅನ್ನೋಕ್ಕೋಸ್ಕರ ಇದ್ದಾರಾ? ಅದು ಅಂದರೆ ಮನೇಲಿ ಯಾರು ಜೀವಿಸ್ತಾ ಇಲ್ಲ, ಸುಮ್ಮನೆ ಹೊರಗಡೆ ಏನಾಗ್ತಿದೆ ಏನು ಮಾಡೋಣ ಅನ್ನೋ ಪ್ಲ್ಯಾನ್ಗಳು. ಒಬ್ಬರು ಜೀವಿಸ್ತಿಲ್ಲ. ಗಿಲ್ಲಿ, ರಘು ಅವರು, ರಕ್ಷಿತಾ
ಅಂದರೆ ಅವಳು ಒಂದು ಸ್ವಲ್ಪ ಮಾಡ್ತಾಳೆ, ಬಟ್ ಸ್ಟಿಲ್ ಎಲ್ಲೋ ಬೆಟರ್ ಆಗಿ ಪಾಪ ಅಡುಗೆ ಮನೆ ಅದೆಲ್ಲ ಕಿಚನಲ್ಲಿ ತುಂಬ ಕಾಂಟ್ರಿಬ್ಯೂಷನ್ ಇದೆ. ಇನ್ನು ಎಲ್ಲೋ ಒಂದು ಕಡೆ ಅಶ್ವಿನಿ ಅವ್ರು ಜೀವಿಸ್ತಿರೋದಕ್ಕೆ ಅಷ್ಟೊಂದು ಪರ್ಸ್ನಲಾಗಿ ತೊಗೊತಾ ಇದ್ದಾರೆ. ಐ ಟೆಲಿಂಗ್ ಶೀ ಈಸ್ ನಾಟ್ ಪ್ಲೇಯಿಂಗ್ ಸ್ಮಾರ್ಟ್, ಶೀ ಈಸ್ ಟೇಕಿಂಗ್ ಎವ್ರಿಥಿಂಗ್ ಪರ್ಸ್ನಲ್ ಬಿಕಾಸ್ ಅವ್ರಿಗೆ ತುಂಬ ಎಫೆಕ್ಟ್ ಆಗ್ತಾ ಇದೆ. ಅವ್ರು ಆಲ್ರೆಡಿ ಆ ಮನೇಲಿ ಕ್ಯಾಮ್ರಾ ಮರ್ತೋಗಿರೋದಕ್ಕೇನೆ ಎಲ್ಲ ಪರ್ಸ್ನಲ್ ಆಗಿ ತೊಗೊಳ್ತಾ ಇದ್ದಾರೆ. ಸೊ ಅಷ್ಟೇ, ಇನ್ನೆಲ್ಲರೂ ನಾಟಕ ಮಾಡ್ತಾ ಇದ್ದಾರೆ. ನನಗೆ ರಿಷಾ ಅವರು ಹೊರಗಡೆ ಬಂದ ತಕ್ಷಣ ನಂಗೆ ಒಂದು ಕ್ವಶನ್ ಕೇಳಲೇಬೇಕಿತ್ತು. ತುಂಬ ಜನ ಕೇಳಿದ್ದಾರೆ, ನಿಮಗೆ ಬೇಜಾರು ಮಾಡಿಸಿದ್ದಾರೆ. ಭಗೀರಥ, ಅಯ್ಯೋ ನೀವು ಯಾಕೆ ಹೋದ್ರಿ ಅನ್ನೋದು ಹೇಳೋದು ಬೇಡ, ನಿಮ್ಮ ಅಪ್ಪನ ಫ್ರೆಂಡು, ಅದಕ್ಕೋಸ್ಕರ ನೀವು ಹೋದ್ರಿ ಗೊತ್ತಾಯ್ತು ಅಲ್ವಾ. ಸೊ ಭಗೀರಥ 300 ದಿನ ಆಗಿದೆಯಾ? ಎಸ್, 200 ದಿನ ಆಗಿದೆ. 200 ದಿನವನ್ನ ಹಂಗಾರೆ ಈಗ ನೆಕ್ಸ್ಟ್ 300 ದಿನ ಆಗುತ್ತೆ. ನಾನು ಅನೌನ್ಸ್ ಮಾಡಿದ್ಮೇಲೆ ಅದು ಓಡಿಸ್ತಾರೆ 300 ದಿನದವರೆಗೂ ಓಡುತ್ತೆ. ಎಲ್ಲರೂ ಪ್ಲೀಸ್ ಹೋಗಿ ನೋಡಿ. ಅಲ್ಲ, ನಮಗೆ ಅದು ಒಂದು ಅನ್ಸೋದು ಅದು ಅವ್ರದ್ದು ತಪ್ಪಲ್ಲ ಅನ್ಸುತ್ತೆ, ಅಥವಾ ಏನ್ ಅನ್ಸುತ್ತೆ ಇವಾಗ ಅವ್ರು ಮಾತಾಡೋದು ನೀವು ಕೇಳಿದ್ದೀರಾ? ಅಂದ್ರೆ ಇಂಡಸ್ಟ್ರಿ ಎಲ್ಲಾರ್ದುವೆ, ಪ್ರತಿಯೊಬ್ರು ಕಲಾವಿದರ್ದು ಇಂಡಸ್ಟ್ರಿ. ಯಾರು ಬೆಳಿಬಾರ್ದು ಅಂತ ನಿರ್ಧಾರ ಯಾರ ಕೈಯಲ್ಲೂ ಇರಲ್ಲ. ಅವ್ರು ಬೆಳಿತೀನಿ ಅಂತ ಬಂದಿದ್ದಾರೆ, ಅವ್ರು ದುಡ್ಡು ಹಾಕೊಂಡು ಬೆಳೀತಾ ಇದ್ದಾರೆ, ಬೆಳಿಲಿ ಬಿಡಿ, ಖಂಡಿತ ಅಷ್ಟೇ. ಬಟ್ ಅದೇ ಒಂದು ಅವರು ಪ್ರೆಸ್ ಮೀಟಲ್ಲಿ ಪ್ರೊಡ್ಯೂಸರ್, ನಿಮ್ಗೆ ಸಂಬಂಧಪಟ್ಟಿದ ವಿಷಯ ಅಲ್ಲ, ಬಟ್ ನಾನು ಹೇಳ್ತೀನಿ ಕೇಳಿ, ಕಾಂತಾರ ಮತ್ತು KGF ಮಧ್ಯದಲ್ಲಿ ಭಗೀರಥ ನಿಲ್ಲುತ್ತೆ ಅನ್ನೋ ಮಾತನ್ನ ಅವ್ರು ಆ ರೇಂಜ್ಗೆ ಅವರಲ್ಲಿ ನೋಡ್ತಾ ಇದ್ದಾರೆ ಅಂತ ಅಂದಮೇಲೆ ಅವ್ರು ಆ ರೇಂಜಲ್ಲೇ ಇರಲಿ ಬಿಡಿ. ಎಷ್ಟೋ ಡೈಲಾಗ್ ಇಲ್ವಾ, ಏನೋ ಇಂಡಸ್ಟ್ರಿ ಯಾರಪ್ಪನ ಮನೆ ಸೊತ್ತಲ್ಲ ಅನ್ನಂಗೆ ಬೆಳೆಯೋಣ ಅಂತ ಡಿಸೈಡ್ ಮಾಡಿದಾಗ ಆ್ಯಕ್ಚುಲಿ ಅದು ಟ್ರೂನೇ. ನಾವು ಬೆಳಿಬೇಕು ಅಂತ ನಿರ್ಧಾರ ಮಾಡಿದಾಗ ಎಷ್ಟೇ ಅಡೆತಡೆ ಬಂದ್ರೂ ಕೂಡ ನಾವು ಬೆಳಿತಾನೆ ಇರಬೇಕು. ಸೊ ಅದನ್ನು ಅವ್ರಿಗೆ ಆ ವಯಸ್ಸಲ್ಲಿ ಆಗಲಿ ಅಥವಾ ಇದಾಗಲಿ, ಈಸ್ ಆಲ್ಮೋಸ್ಟ್ ಹುಡುಗಾಟದ ಪ್ರಶ್ನೆ ಅಲ್ಲ, ಸೀರಿಯಸ್ ಟಾಕ್. ಈಸ್ ಮೇ ಬಿ 60 years. 60 yearsಲ್ಲಿ ನಾನು ಬೆಳಿತೀನಿ, ನನ್ನ ಬಗ್ಗೆ ಟಾಕ್ ಆಗ್ತಾ ಇದೆ ಅಂತ ಅಂದರೆ ಆ ವಯಸ್ಸಿಗೆ ಅವ್ರ ಅಚೀವ್ಮೆಂಟು ನೋಡಿ. ಯಾರ್ದು ಸಪೋರ್ಟ್ ಇಲ್ಲದೆ ಅವ್ರು ಅಚೀವ್ಮೆಂಟ್ ಮಾಡ್ಕೊಂಡ್ರಲ್ಲ. ಗ್ರೇಟ್. ಅದೇ ಒಂದು ಮಾತು ಹೇಳ್ತಾರೆ ಅವರು, ಕೆಲಸ ಕೊಡ್ತೀವಲ್ಲ ನಾವು ತುಂಬ ಜನರಿಗೆ, ಲೈಟ್ ಬಾಯಿಂದ ಹಿಡಿದು ಎಲ್ರಿಗೂ ಕೆಲಸ ಕೊಡ್ತೀವಲ್ಲ, ಎಸ್ ಅಪ್ರಿಷಿಯೇಟೇ ಅದು. ಬಟ್ ಅನ್ಸುತ್ತಲ್ವ ಇವಾಗ ಆ ಟ್ರೋಲ್ಗಳಾಗೋವಾಗ, ಆಮೇಲೆ ಅವರು ಯಾವುದೇ ವಿಡಿಯೋದಲ್ಲೂ ರಿಷಾ ಗೌಡ ಅಂತ ಕಮೆಂಟ್ ಇದೆ. ಎಷ್ಟು ಕಮೆಂಟ್ ಅಂದರೆ ನಿಮ್ಮನ್ನು ಅಲ್ಲೂ ಜಾಸ್ತಿ ಗುರ್ತಿಸಿ. ನೀವು ಬಿಗ್ ಬಾಸ್ ಮನೆಗಿಂತ ಈಗ ನೋಡಿ ಭಗೀರಥದಿಂದ ಜಾಸ್ತಿ ಫೇಮಸ್ ಆಗ್ತಿದ್ರು. ಸೊ ಅದಕ್ಕೆ ಅವ್ರಿಗೊಂದ್ಸಲ ಥ್ಯಾಂಕ್ಸ್ ಹೇಳ್ಬಿಡಿ. ಯಾ ಥ್ಯಾಂಕ್ ಯು ಸೋ ಮಚ್. ಮುಂಚೆನೂ ಹೇಳೋಗಿದ್ದೆ ಬೇಡ ಅಂತ, ಆದರೂ ಒಳ್ಳೆ ಕೆಲಸ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಬಟ್ ಈಗ ಕೊನೆಯದಾಗಿ ನಿಮ್ಮ ಅಭಿಮಾನಿಗಳಿಗೆ, ಯಾಕಂದರೆ ನಿಮ್ಮನ್ನು ತುಂಬ ಜನ ಇಷ್ಟಪಟ್ಟಿದ್ದಾರೆ, ರಿಷಾ ಹೋಗಬಾರ್ದಿತ್ತು ಅಂತ ತುಂಬ ಜನ ಕಮೆಂಟ್ ಕೂಡ ಹಾಕಿದ್ದಾರೆ. ತುಂಬ ಜನ ಹೇಳ್ತಿದ್ರು ರಿಷಾ ಹೊರಗಡೆ ಬಂದ್ರ ಚೆನ್ನಾಗಿ ಆಡ್ತಿದ್ರಲ್ಲ ಅಂತ. ಸೊ ತುಂಬ ಜನರಿಗೆ ಬೇಜಾರಾಗಿದೆ, ಸ್ವಲ್ಪ ಸಂತೈಸಿ. ಸೊ ನಾನು ಸ್ಟಾರ್ಟಿಂಗ್ ಬಿಗ್ ಬಾಸ್ ಸೆಲೆಕ್ಟ್ ಆದಾಗಲೂ ನಮ್ಮ ಮನೇಲಿತ್ತು ಅದು. ನಾನು ಹೇಳಿಬಿಟ್ಟು ಹೋಗಿದ್ದೆ ಒಂದೇ ವಾರ ಅಂತ ಹೇಳಿಬಿಟ್ಟು. ಬಟ್ ಸ್ಟಿಲ್ ನಾನು ಅಷ್ಟು ವಾರ ಇದ್ದೆ. ಬಿಗ್ ಬಾಸ್ ಮನೇಲಿ ಕಲ್ತಿದ್ದು ಜಾಸ್ತಿ, ಗಳಿಸಿದ್ದು ಜಾಸ್ತಿ. ಅದೇ ನನ್ನ ಮುಂದಿನ ದಾರಿಗಳಿಗೆ ತುಂಬಾ ಸ್ಫೂರ್ತಿಯಾಗಿ ನಿಲ್ಲುತ್ತೆ. ಆಟ ನಿಂತಿರ್ಬೋದು, ಬಟ್ ಆದರೆ ಒಡನಾಟ ನಿಂತಿಲ್ಲ. ನಿಮ್ಮ ಜೊತೆಗೆ ಇನ್ನೂ ಸಾಕಷ್ಟು ಸಿನಿಮಾಗಳು ನಾನು ಮಾಡಿದ್ದೀನಿ, ಅದು ರಿಲೀಸ್ ಆಗ್ತಾ ಇದೆ. ರಿಷಾನ ಮೇ ಬಿ ಸ್ಕ್ರೀನಲ್ಲಿ ನೀವು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ ಇನ್ನು ಮುಂದಿನ ದಿನಗಳಲ್ಲಿ. ಅದರಲ್ಲಿ ಮಾತ್ರ ನಾನು ನಿರಾಸೆ ಮಾಡಲ್ಲ ಅಂತ ಕೇಳ್ಕೊತೀನಿ. ಸೀರಿಯಲ್ಗೆ ಹೋಗ್ಬೇಕು ಅನ್ಕೊಂಡಿದ್ದೀರಾ? ಇಲ್ಲ, ನಾನು ಆಲ್ರೆಡಿ ಸಿನಿಮಾಗಳು ಮಾಡ್ತಾ ಇರೋದ್ರಿಂದ ಡೇಟ್ಸ್ಗಳು ಆಲ್ರೆಡಿ ಪ್ಯಾಕ್ ಆಗೋಗಿದೆ. ಸೊ ತೆಲುಗು ಇಂಡಸ್ಟ್ರಿಗೂ ಕಾಲಿಟ್ಟಿರೋದ್ರಿಂದ, ಸೊ ಕನ್ನಡ ತೆಲುಗು ಸೈಮೆಂಟೇನಿಯಸ್ಲಿ. ಸೀರಿಯಲ್ ಇನ್ನೂ ಆಸೆ ಇಲ್ಲ, ಬಟ್ ಸೀರಿಯಲ್ ನಾನು ಹೇಳೇ ಬಿಟ್ಟಿದ್ದೀನಿ, ನಾನು ಲಾಂಚ್ ಆದರೆ ನಾಗಿನಿ ಸೀರಿಯಲಲ್ಲಿ ಮಾತ್ರ ಲಾಂಚ್ ಆಗೋದು. ಅಂದರೆ ಯಾವುದಾದ್ರೂ ಹಾವೆಂದು ಸೀರಿಯಲ್ ಇದ್ದರೆ ಮಾತ್ರ ನಾನು ಲಾಂಚ್ ಆಗೋದು, ಬೇರೆದಾಗಲ್ಲ ಅಂತ ಹೇಳಿ. ಅಲ್ಲೂ ರಗಡ್ ಲುಕ್ ಅದು ಬೇಕು ನನಗೆ, ಸೂಟ್ ಆಗುತ್ತೆ ಅಂತ ಹೇಳಿ. ಯಾಕಂದ್ರೆ ತುಂಬ ವರ್ಷ ಕ್ಯಾರಿ ಆಗಿರೋದ್ರಿಂದ ನನಗೆ ಆ್ಯಕ್ಟಿಂಗ್ ಮಾಡೋದು ತಪ್ಪುತ್ತೆ. ಝೋನಲ್ಲೇ ಇರ್ತೀನಿ ಅಲ್ವಾ, ಆಕ್ಟಿಂಗ್ ತಪ್ಪುತ್ತೆ ತುಂಬ ಸೀರಿಯಲಲ್ಲಿ ಅಂತ. ಅಲ್ಲ, ನಿರ್ದೇಶಕರು ನಿಮ್ಗೋಸ್ಕರ ನಾಗಿನಿ ಪ್ಲೀಸ್ ಮಾಡಿದ್ರೆ ನಾನು ನಾಳೆನೇ ಸೈನ್ ಮಾಡ್ತೀನಿ. ವೆರಿ ನೈಸ್. ಹಂಗಂದ್ರೆ ಇನ್ನೊಂದು ನಾಗಿನಿ ರೂಪವನ್ನ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ನಾಗಿನಿ ಬಿಟ್ರೆ ಬೇರೆ ಯಾವ ರೀತಿ ಇಲ್ಲ, ಸೀರಿಯಲ್ ನಾನು ಕಾಲಿಡಲ್ಲ ಇನ್ಯಾವುದೂ. ನೀವೇನಾದ್ರೂ ಹೋದ್ರೆ ಇದನ್ನ ಹಾಕ್ಬಿಟ್ಟು ಇನ್ನೊಂದ್ಸಲ ಟ್ರೋಲ್ ಮಾಡೋಕ್ಕಾಗುತ್ತೆ. ಡೆಫಿನೆಟ್ಲಿ. ಮತ್ತಷ್ಟು ಯಶಸ್ಸು ನಿಮ್ಮ ಪಾಲಿದ್ದಾಗ್ಲಿ. ಕೊನೆಯದಾಗಿ ಗಿಲ್ಲಿ ಬಂದ ಮೇಲೆ ಗಿಲ್ಲಿ ಜೊತೆ ಯಾವ ರೀತಿಯ ಪ್ರಾಜೆಕ್ಟ್ ಮಾಡಬೇಕು ಅಂತ ಇದ್ದೀರಾ? ಎಸ್, ಆಫ್ಕೋರ್ಸ್ ನಾನು ಗಿಲ್ಲಿ ಒಂದು ಇಂಟರ್ವ್ಯೂ ಕೊಡ್ತೀವಿ ಫಸ್ಟ್ ನಮಗೆ. ಈ ಮಾಯೆ ಅದಂತೂ ಬರ್ಕೊಟ್ಬಿಡ್ತೀನಿ ಪಕ್ಕ. ಗಿಲ್ಲಿ ನನ್ನ ಜೊತೆ ಕುತ್ಕೊಂಡು ಇಂಟರ್ವ್ಯೂ ಕೊಡ್ತಾನೆ, ಯಾಕಂದ್ರೆ ಅದು ಇದ್ದಿದ್ದು ಕನೆಕ್ಷನ್ ಬೇರೆ. ಸೊ ಫಾರಿನಿಂದ ಬೇರೆ ಒಂದು ಪರ್ಫ್ಯೂಮ್ ತೊಗೊಂಡು ಹೋಗ್ತೀನಿ ನೆಕ್ಸ್ಟ್ ರಿಎಂಟ್ರಿ. ಗಿಫ್ಟು ನನ್ನ ಪರ್ಫ್ಯೂಮೇ ಹೊಡ್ಕೊಳ್ತಾ ಇದ್ದ ಅಲ್ವಾ ಪಾಪ. ನಿಮ್ಮ ಪರ್ಫ್ಯೂಮೇ ಹಾಕೊಳ್ತಿದ್ದ? ಯಾರು ಪರ್ಫ್ಯೂಮ್ ಇಲ್ಲ. ಇಷ್ಟ ಬಾಯಲ್ಲಿ ಒಂಚೂರು ಅಲ್ಲಿ ನೋಡಿ
ಇಲ್ಲಿ ನೋಡಿ ಅಂತ ನಾನು ಸರಿ ಹೋಗಂತ ಹೇಳ್ತಾ ಇದ್ದೆ. ಆ ಒಡನಾಟ ತುಂಬ ಇತ್ತು. ನನ್ನ ಆಸೆ ಏನಂದರೆ ಗಿಲ್ಲಿ ನಿನಗೆ ತುಂಬ ಕ್ಯಾಲಿಬ್ರಿ ಇದೆ, ಅರ್ಥ ಆಗಲಿ, ನೀನೊಬ್ಬನೇ ಆಡು ಅಂತ ಹೇಳಿ ಅವನ ಸುತ್ತ ಇದ್ದಿದ್ದ ಬೇರ್ಗಳೆಲ್ಲ ಬೇಗ 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 ಕಟ್ಟಾಗ್ಬಿಡ್ಲಿ. ಸೊ ಗಿಲ್ಲಿ ಕಪ್ಪೆತ್ತದಾಗ ದಯವಿಟ್ಟು ಅವನಿಗೊಬ್ಬನಿಗೆ ಆ ಕಪ್ ಸೇರಬೇಕು, ಅದ್ರ ಜೊತೆ ಇರೋ ಅಕ್ಕಪಕ್ಕ ಹೆಸರುಗಳು ಯಾರ ಹೆಸರು ಬರಬಾರ್ದು ಅನ್ನೋ ಆಸೆ ನಂದು. ಸೊ ಆ ಆಸೆ ಬೇಗ ಪೂರೈಸ್ತಾನೆ ಅಂತ ಅನ್ಕೊಂಡಿದ್ದೀನಿ ನಾನು. ಎಸ್, ನೋಡಿ ರಿಷಾ ಅವರ ಆಸೆ ಗಿಲ್ಲಿ ನೀವು ಹೊರಗಡೆ ಬಂದಮೇಲೆ ಕೇಳ್ಕೊಳ್ಳಿ, ನಮ್ಮ ಚಾನಲ್ ಇಂಟರ್ವ್ಯೂ ಇನ್ನೊಂದ್ಸಲ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು. ಕನ್ನಡದ ಜನತೆಗೂ ಕೂಡ ಥ್ಯಾಂಕ್ ಯು. ನಿಮ್ದೇನೇ ಪ್ರಶ್ನೆಗಳಿದ್ರು ಕಮೆಂಟಲ್ಲಿ ಹಾಕಿ, ನೆಕ್ಸ್ಟ್ ರಿಷಾ ಅವ್ರಿಗೆ ಇನ್ನೊಂದ್ಸಲ ಅದೇ ಪ್ರಶ್ನೆಗಳನ್ನು ಕೇಳೋಣ ಅಂತ ಹೇಳ್ತಾ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.